ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಮ್ಮ ಇವತ್ತಿನ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ನಾವು ದೇವರ ಮನೆ ಕುರಿತು ಮಾತನಾಡೋಣ. ಮೊದಲಿಗೆ ಮನೆಯಲ್ಲಿ ದೇವ್ರ ಮನೆ ಇರಬೇಕಾ ಬೇಡವಾ ಅಲ್ಲಿಂದ ಶುರು ಮಾಡೋಣ. ಹಾಗೆ ದೇವ್ರ ಮನೆ ಯಾವ ರೀತಿ ಇರಬೇಕು? ಈಗ ಪ್ರತಿಯೊಬ್ಬರು ಕೂಡ ನಮ್ಮ ದೇವ್ರ ಮನೆಯ ಬಾಗಿಲು ವಿಶೇಷವಾಗಿರಬೇಕು ಅಂತ ಏನೇನೋ ಡೆಕೋರೇಟಿವ್ ಆಗಿ ಕಟ್ಟಿಸ್ಕೊಳ್ತಾರೆ. ಅಂಡ್ ನಾವು ಅತಿ ಹೆಚ್ಚು ದೇವ್ರ ಮನೆ ಬಾಗಿಲಲ್ಲಿ ಗಮನಿಸೋದು ಅಂದರೆ ಗಂಟೆ. ಈ ಗಂಟೆ ದೇವ್ರ ಮನೆ ಬಾಗಿಲಿಗೆ ಇರಬೇಕಾ ಬೇಡವಾ ಅನ್ನೋದ್ರ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಇವತ್ತು ಗುರೂಜಿಯವರು ನಮಗೆಲ್ಲ ತಿಳಿಸ್ಕೊಡ್ಲಿದ್ದಾರೆ. ಮೊದಲಿಗೆ ಅವರನ್ನ ನಾವು ಬರಮಾಡಿಕೊಳ್ಳೋಣ. ಎಂದಿನಂತೆ ನನ್ನ ಜೊತೆ ಇದ್ದಾರೆ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರೂಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಗುರೂಜಿ, ದೇವರ ಮನೆ ಬಾಗಿಲಿಗೆ ಗಂಟೆ ಇರಬೇಕಾ ಬೇಡವಾ ಅನ್ನೋದ್ರ ಕುರಿತು ನೀವು ಇವತ್ತು ವೀಕ್ಷಕರಿಗೆ ಮಾಹಿತಿಯನ್ನು ತಿಳಿಸ್ಕೊಡಕ್ಕೆ ಬಂದಿದ್ದೀರಾ. ಅದಕ್ಕೂ ಮುಂಚೆ ನನ್ನ ಪ್ರಶ್ನೆ, ದೇವರ ಮನೆಯಲ್ಲಿ ಯಾವ ರೀತಿ ಇರಬೇಕು ಅನ್ನೋದು. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಪ್ರಶ್ನೆಗೆ ಪ್ರಶ್ನೆ ಅನ್ನೋತಕ್ಕಂತಹ ವಿಚಾರ ಇವತ್ತು ಏನು ಅಂತಂದರೆ, ದೇವರ ಮನೆಯಲ್ಲಿ ಇರಬೇಕಾ, ಇರಲೇಬೇಕಾ ಅಲ್ಲ, ದೇವ್ರ ಮನೆ ಇಲ್ಲದೆ ಮನೆ ಹೇಗೆ ಹೌದು ಅನ್ನುವ ಪ್ರಶ್ನೆ ಸಾಕಷ್ಟು ಜನಗಳಲ್ಲಿದೆ. ಆ ಪ್ರಶ್ನೆಗೆ ಉತ್ತರ, ಮನೆಯೇ ದೇವರ ಮನೆಯಾಗಿ ಮಾಡಿದಾಗ ಮನೆಗೊಂದು ದೇವರ ಮನೆ ಬೇಕಾ ಅನ್ನೋದು ಉತ್ತರ. ಮನೆಯನ್ನೇ ದೇವರ ಮನೆಯನ್ನಾಗಿ ಮಾಡಿದಾಗ ಮನೆಗೆ ದೇವರ ಮನೆ ಬೇಕಾ? ಬೇಡ. ಇಲ್ಲ, ನಮಗೆ ಬೇಕು, ಜನ ಎಲ್ಲ ಕೇಳ್ತಾರೆ, ಹೌದು, ಎಲ್ಲರೂ ನಮ್ಮ ಇಷ್ಟ, ನಮ್ಮ ದುಡ್ಡು ಖರ್ಚು ಮಾಡ್ತೀವಿ, ನಾವು ಅಚ್ಚುಕಟ್ಟಾಗಿ ನೋಡ್ಬೇಕು ದೇವ್ರ ಮನೆ ಮಾಡಿಕೊಂಡು, ಈ ಥರದಲ್ಲೂ ಇದ್ದಾರೆ. ಹೌದು ಅಲ್ವಾ? ಇದ್ರ ಜೊತೆಗೆ ನೀನು ಅವಾಗಲೇ ಪ್ರಾರಂಭದಲ್ಲಿ ಹೇಳ್ಬಿಟ್ಟಿದ್ಯಮ್ಮ, ಗಂಟೆಗಳು ಕಟ್ಟೋದು ಏನೋ ಅವ್ರವ್ರಿಗೆ ಇಷ್ಟಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಭಗವಂತನ ನೋಡಬೇಕು ಅಂತಲೋ ಏನೋ ಚೆನ್ನಾಗಿರುತ್ತೆ ಅಂತಲೋ ಗಂಟೆಗಳು ಕಟ್ಟೋದು ಈ ಥರ ಎಲ್ಲ ಮಾಡ್ತಾರೆ. ಇದಕ್ಕೆ ಮೊದಲು ನಾವು ತಿಳ್ಕೊಬೇಕಾಗಿರೋದು, ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಗಂಟೆ ಯಾಕೆ ಬೇಕು, ಗಂಟೆ ಯಾಕೆ ಹೊಡಿಬೇಕು, ಗಂಟೆ ಇರುವುದೇನಕ್ಕೆ, ಇದು ಗೊತ್ತಿರಬೇಕು ಫಸ್ಟು. ಗಂಟೆ ಯಾಕಿದೆ, ಗಂಟೆ ಯಾಕೆ ಹೊಡಿಬೇಕು, ಹೊಡೆಯೋದ್ರಿಂದ ಏನು ಉಪಯೋಗ, ಇದು ತಿಳ್ಕೊಂಡ್ರೆ ದೇವ್ರ ಮನೆ ಮಾಡಬೇಕಾ ಮಾಡಬಾರ್ದ ಡಿಸೈಡ್ ಮಾಡ್ಬೋದು. ಓಕೆ, ಏನಕ್ಕಿರ್ಬೋದಮ್ಮ ಗಂಟೆಯನ್ನು ಬಾರಿಸುವುದು ಏನಕ್ಕೆ ಕಾರಣಕ್ಕೆ ಏನಾರು ಹೇಳೋಕ್ಕಾಗತ್ತಾ? ಯಾಕೆ ಬೇಕು ಗಂಟೆಯನ್ನು ಯಾಕೆ ಬಾರಿಸ್ಬೇಕು? ದೇವಸ್ಥಾನಕ್ಕೆ ಹೋಗ್ತೀವಿ, ಗಂಟೆ ಹೊಡಿತೀವಿ, ಯಾಕೆ? ಏನಾರ ಉದ್ದೇಶ ಇದೆಯಾ? ಗಂಟೆ ಹೊಡಿ ಉದ್ದೇಶ ಅಂತ ಹೇಳೋಕ್ಕಾಗತ್ತಾ? ಜನರಲ್ ಆಗಿ ಒಂದು ಶಬ್ದ ಬರುತ್ತೆ, ಶಬ್ದ ಬರುತ್ತೆ. ಸರಿ, ಶಬ್ದ ಏನಕ್ಕೆ, ಯಾರಿಗೆ? ಇವನಿಗ, ದೇವ್ರಿಗ, ಪೂಜಾರಿಗ, ಯಾರಿಗೆ? ಕೆಲವೊಬ್ರು ಹೇಳ್ತಿರ್ತಾರೆ ನಿದ್ರಿಸ್ತಾ ಇರೋ ದೇವರನ್ನ ಎಚ್ಚರಗೊಳಿಸೋ. ಅಂತೂ ದೇವರು ನಿದ್ದೆ ಮಾಡ್ತಾ ಇದ್ದೀವಿ ಅನ್ನೋ ಮಟ್ಟಕ್ಕೆ ನಾವು ಅಷ್ಟು ಮೂರ್ಖರಾಗಿದ್ದೀವಿ. ಭಗವಂತನಿಗೆ ನಿದ್ದೆ ಕಳಿಸಿದ್ದೀವಿ, ಹೌದಲ್ಲ? ಹೌದು. ನಿಜವಾದ ಅರ್ಥ, ಭಗವಂತನಿಗೆ ನಾವು ಹತ್ರ ಆಗೋದಕ್ಕೆ ಕೊಡ್ತಕ್ಕಂಥ ಒಂದು ಸೂಚನೆ. ಭಗವಂತನಿಗೆ ನಾವು ಹತ್ರ ಆಗಬೇಕು, ಭಗವಂತನ ಬರಮಾಡಕ್ಕಲ್ಲ. ಯಾರ್ಕಾರ ಆಗತ್ತಾ ಭಗವಂತನ ಬರಮಾಡಕ್ಕೆ? ಚಾನ್ಸ್ ಇಲ್ಲ. ಅಂದರೆ ನಾವು ಎಷ್ಟು ತಪ್ಪಾಗಿ ತಿಳ್ಕೊಂಡಿದ್ದೀವಿ ಅಂತ. ಹೌದು ಹೌದು. ಭಗವಂತನಿಗೆ ನಾವು ಹತ್ರವಾಗೋದಕ್ಕೆ ಆ ಶಬ್ದವನ್ನು ಮಾಡಬೇಕು. ಆ ಶಬ್ದವನ್ನು ಹೇಗೆ ಮಾಡಬೇಕಿತ್ತು, ಮಾಡ್ತಾ ಇದ್ದೀವಿ, ಅದು ತಿಳ್ಕೊಬೇಕಾಗತ್ತೆ. ನೋಡಿ, ಇಲ್ಲಿ ಗಂಟೆಗಳು ಕಟ್ಟಿದ್ದಾರೆ, ಬಾಗಿಲಲ್ಲಿ ಗಂಟೆ ಇದೆ. ಏನು ಉದ್ದೇಶನೋ, ಅವ್ರ ಖುಷಿನೋ, ಡಿಸೈನೋ ಏನೋ ಒಂದು ಅಂದ್ಕೊಂಡು ಮಾಡಿರ್ತಾರೆ. ಈಗ ಅಲ್ಲಿರೋ ಗಂಟೆ ಎಲ್ಲವೂ ಒಂದೇ ರೀತಿ ಶಬ್ದ ಇರಲ್ಲ, ಒಂದೊಂದು ಗಂಟೆ ಒಂದೊಂದು ರೀತಿ ಶಬ್ದ ಬರುತ್ತೆ. ಇದಕ್ಕೆ ಪ್ರೇತ ಅಂದಕ್ಕೆ ಏನು ಹೇಳ್ತೀವಿ ನಾವು ಅಂದ್ರೆ ಪ್ರೇತಗಳು ಅಂತ ಹೇಳ್ತೀವಿ. ಕೆಲವು ಗಂಟೆ ಹೊಡೆದ್ರೆ ಬೇಜಾರಾಗದೆ, ಇನ್ನೂ ಸುಮ್ಮನೆ ತಲೆನೋವು. ಕೆಲವು ಗಂಟೆ ಕೇಳಿದ್ರೆ ಎಷ್ಟು ಚೆನ್ನಾಗೈತಲ್ವಾ, ಹಿಂಪಾಗಿರುತ್ತೆ ಅಲ್ವಾ? ಅದರಲ್ಲಿ ಓಂಕಾರನೇ ಬರಬೇಕು. ಓಂಕಾರ ಇಲ್ಲದೆ ಇರತಕ್ಕಂಥ ಗಂಟೆನೇ ಅಲ್ಲ ಅದು. ಎಷ್ಟು ಜನ ಮನೆಯಲ್ಲಿ ಇಟ್ಟಿರ್ತಕ್ಕಂಥ ಗಂಟೆಯಲ್ಲಿ ಓಂಕಾರ ಬರುತ್ತೆ. ಓಂಕಾರ ಬರುವ ಗಂಟೆ ಯಾವುದು ಗೊತ್ತಿದೆಯಲ್ವಾ? ಗೊತ್ತಿರಬೇಕಲ್ಲ, ಮಾಡೋನಿಗೆ ಗೊತ್ತಿದೆಯೋ ಇಲ್ವೋ ನನಗೆ ಡೌಟು. ಓಂಕಾರ ಬರುವಂಥ ಗಂಟೆ ಯಾಕೆ ಒಂದು ಡೌಟ್ ಇದೆ, ಮಾಡ್ತಾ ಇದ್ದಾನ ಇಲ್ಲ ಅಂತಂದರೆ, ಜನ ಅಷ್ಟು ದುಡ್ಡು ಕೊಟ್ಟು ತಗೊಳ್ಳಲ್ಲ. ಮೆಡಿಕಲ್ ಸ್ಟೋರ್ಗೆ ಹೋಗಿ ಮಾತ್ರೆಗೆ ಏನು ಕೇಳ್ತಾರೆ, ಬಾಲ್ಗಿಲ್ಲದೆ ದುಡ್ಡು ಕೊಡ್ತಾರೆ.
ಎಳ್ನೀರು ಹತ್ರ ಹೋಗ್ಬಿಟ್ಟು 5 ರೂಪಾಯಿ ಕಮ್ಮಿ ಮಾಡ್ಕೊ ಅಂತಾರೆ. ಅಂಥ ಬುದ್ಧಿ ನಮ್ಮದು. ಹೌದು. ದೇಹಕ್ಕೆ ಬೇಕಾಗಿರ್ತಕ್ಕಂಥದ್ದು ಅಮೃತ, ಅದು ಅಲ್ಲೇ 5 ರೂಪಾಯಿ ಕಮ್ಮಿ. ಔಷಧಿ ನಮ್ಮ ದೇಹಕ್ಕೆ ಬೇಕಿಲ್ಲ, ಅಲ್ಲಿ ಹೇಳಿದಷ್ಟು ಕೊಟ್ಬಿಟ್ಟು ಸೌಂಡ್ ಇಲ್ಲದೆ ಬಂದ್ಬಿಡ್ತಾರೆ. ಇದು ನಮ್ಮ ಅಭ್ಯಾಸ. ನಿಜ. ಸೊ ಯಾಕೆ ಉದಾಹರಣೆ ಹೇಳ್ತೀನಿ ಅಂತಂದರೆ, ನಾವು ನಿಜಕ್ಕೂ ಜೀವನದಲ್ಲಿ ನಾವು ಎಷ್ಟರ ಮಟ್ಟಿಗೆ ವಿಚಾರಗಳನ್ನು ತಿಳಿದು ಬದುಕ್ತಾ ಇದ್ದೀವಿ. ಹೌದು. ಇದನ್ನು ಪ್ರತಿ ಕ್ಷಣದಲ್ಲೂ ಪ್ರತಿಯೊಬ್ಬ ಮನುಷ್ಯನಾದವನು ಯೋಚಿಸಿ ಬದುಕುವುದಾದರೆ ಅವನ ಬದುಕು ಬಂಗಾರವಾಗತ್ತೆ. ಮನಸ್ಸಿಗೆ ಬಂದಂತೆ ಮಾತು, ಮನಸ್ಸಿಗೆ ಬಂದಾಗ ಕೆಲಸ, ಮನಸ್ಸಿಗೆ ಬಂದಾಗ ಊಟ, ಈ ನಿರ್ಧಾರಗಳಿದೆಯಲ್ಲ, ಇದು ಅಜ್ಞಾನತ್ವದಲ್ಲಿರ್ತಕ್ಕಂತಹ ಪರಮಾವಧಿ. ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ, ಅವ್ರಿಗೇನು ಹೇಳೋಕ್ಕಾಗಲ್ಲ, ಅವ್ರನ್ನ ಸರಿ ಮಾಡೋಕ್ಕಾಗಲ್ಲ. ಈ ಥರದವ್ರು ತುಂಬ ಹೆಚ್ಚು ಕಮ್ಮಿ ನಮ್ಮ ದೇಶದಲ್ಲಿ ಉಳ್ಕೊಂಡ್ರೆ 80 ಭಾಗ ಇದ್ದಾರೆ ಅಂತ ಅನ್ಕೋಬೋದು. 80 ಭಾಗ, 20 ಡೌಟೇ ನನ್ನ ಪ್ರಕಾರ. 80 ಭಾಗ ಈ ಥರದಲ್ಲೇ ಇರೋದು. ಒಂದಕ್ಕೊಂದು ವಾದ. ಅದೇ ದೇವಸ್ಥಾನಕ್ಕೆ ಹೋಗಬೇಕು, ಎಷ್ಟು ಜನ ಇಲ್ಲ. ಹಾಂ, ಆಮೇಲೆ ಏನಾದ್ರು ವಿಷಯ ಹೇಳ್ತಾ ಇದ್ದೀವಲ್ಲ, ಸ್ವಲ್ಪ ವಿಚಾರನ ನೇರಾಗಿ ಹೇಳ್ಬಿಡ್ಬೇಕಪ್ಪ, ಎಲ್ಲ ಸ್ವಲ್ಪ ಬಿಟ್ಟು ಹೇಳ್ಬಿಟ್ಬಿಡ್ತೀರಲ್ಲ ಅನ್ನೋ ಜನ ಎಷ್ಟೋ ಜನ ಇದ್ದಾರೆ. ಅಮ್ಮ, ಮಗು ಹುಟ್ಟಬೇಕಾದ್ರೆ 9 ತಿಂಗಳು ಕಾಯಬೇಕು ಅನ್ನೋದು ಗೊತ್ತು. ಹೌದು. ಆದರೂ ಆಗಲ್ಲ, ಒಂದು 5 ತಿಂಗಳು ತಗೊಂಬೇಡ ಅನ್ನೋ ಅಷ್ಟು ಮೈಂಡ್ ಸೆಟ್ ಇದೆ ನಮ್ಮ ಜನಕ್ಕೆ. ಅಂದರೆ ಭಯ, ಅದಕ್ಕಿನ್ನೂ ಸರಿಯಾಗಿ ಬೆಳೆದಿರಲ್ಲ ಅಂತ. ಆದರೂ ಯಾರು ಹೊತ್ಕೊಂಡಿರ್ತಾರೆ, ಈ ಕಷ್ಟ ನಮ್ಮ ಕಾಲ ಆಗಲ್ಲ ಅನ್ನೋ ಮಟ್ಟಕ್ಕೂ ಜನ ಇದ್ದಾರೆ. ಆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದೀವಿ ನಾವು. ಯಾಕೆ ಮಾತು ಹೇಳಿದೆ ಅಂದರೆ, 9 ತಿಂಗಳು ಹೊಟ್ಟೆಯಲ್ಲಿ ಕ್ಲೀನಾಗಿ ಆ ಮಗು ಶಾಖದಲ್ಲಿದ್ದಾಗ ದೇಹ ಕಂಪ್ಲೀಟಾಗಿ ರೆಡಿಯಾಗಿರ್ತಕ್ಕಂಥ ಒಂದು ವಿಚಾರಕ್ಕೆ ಅದು ಬಿಟ್ಟಿದ್ದಾರೆ. ಹೌದಾ? 72 ವಾರ ನವಗ್ರಹಗಳ ಸಂಖ್ಯೆ ಎಷ್ಟು ಅರ್ಥಗರ್ಭಿತವಾಗಿದೆ. ಇವತ್ತು ಎಲ್ಲಿದೆ? ಟೈಮಿಂಗ್ಸ್ ನೋಡಿಕೊಂಡು, ನಕ್ಷತ್ರ ನೋಡಿಕೊಂಡು ಕಟಿಂಗ್ ಮಾಡಿ ಮಗು ತಗೋತೀವಿ. ಹೌದು. ಆ ಮಗು ಜೀವನ ಎಲ್ಲ ಹಾಳು. ಯಾಕೆ ಅಂದರೆ ಮಗು ಒಳ್ಳೆಯದಾಗಲಿ ಅಂತ ಪ್ರಶ್ನೆ ಬಂದಿಲ್ಲ ಅಲ್ಲಿ. ನಮಗೆ ಮನಸ್ಸಿಗೆ ನಮ್ಮ ಮಗುನ ಇಂಥ ದಿನ ನಮ್ಮ ಮನೆಗೆ ಬಂತು ಅನ್ನೋ ಒಂದು ವಿಚಾರಕ್ಕೆ ಆ ಮಗುನ ಆ ರೀತಿ ಮಾಡಿ ತಗೊಳ್ಳೋದು. ಆ ಮಗುವಿನ ಮುಂದಿನ ಜೀವನ ಯಾವ ಕಡೆ ಹೋದಂಗೆ ಇರುತ್ತೆ ಅಂತ ನಮಗಿನ್ನೂ ಗೊತ್ತಿಲ್ಲ. ಆದರೆ ಮಾಡೋ ತಪ್ಪು ಅಂತ ನಾನು ಹೇಳ್ತಿಲ್ಲ. ಮಾಡೋದನ್ನು ಕರೆಕ್ಟಾಗಿ ತಿಳ್ಕೊಂಡು ಯಾವಾಗ ಮಾಡಬೇಕು ಅನ್ನೋ ತಿಳ್ಕೊಂಡು ಮಾಡಿಸಿದ್ರೆ ಅಬಾರ್ಷನ್ ಮಾಡೋದು ತಪ್ಪು ಅಂತ ನಾನು ಹೇಳ್ತಿಲ್ಲ. ಆದರೆ ಅದರದೇ ಅದೊಂದು ಕ್ರಮ ಇರುತ್ತೆ. 1 ದಿನ ವ್ಯತ್ಯಾಸ, 2 ದಿನ ವ್ಯತ್ಯಾಸದಲ್ಲಿ ಮಾತ್ರ ಅದನ್ನು ಮಾಡಬೇಕೇ ಹೊರತು 15 ದಿನ 20 ದಿನ ಗ್ಯಾಪ್ ಇಟ್ಕೊಂಡು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಗುನ ಪಡ್ಕೊಂಡ್ರೆ ಆ ಮಗು ಹುಚ್ಚುತನಕ್ಕೆ ಹತ್ರ ಮಾಡುವಂಥ ಮಟ್ಟಕ್ಕೆ ನಾವು ತೊಗೊಂಡೋಗ್ತೀವಿ. ಆ ಹುಚ್ಚಿಗೆ ರಿಪೇರಿ ಮಾಡೋಕ್ಕೆ ನಮ್ಮ ಹತ್ರ ಆಗಲ್ಲ. ಯಾಕೆ? ಅರ್ಜೆಂಟಾಗಿ ತೊಗೊಂಡಾಗ. ಭತ್ತ ಪೂರ್ತಿ ರೆಡಿಯಾದಾಗ ಅದನ್ನು ತಂದರೆ ಭತ್ತ ಸಿಗುತ್ತಮ್ಮ. ಹೌದು. ಅದಿನ್ನೂ ಭತ್ತ ರೆಡಿನೇ ಆಗಿಲ್ಲ, ಅರ್ಜೆಂಟ್ ಅಂತ ಎತ್ಕೊಂಡ್ಬಿಟ್ರೆ ಅದು ಭತ್ತನೂ ಅಲ್ಲ, ಇನ್ನೂ ಒಂದು ಅಕ್ಕಿನೂ ಅಲ್ಲ, ಆ ಮಟ್ಟಕ್ಕೆ ಹೊಟ್ಟೋಗತ್ತೆ. ಸೊ ಹಾಗಾಗಿ ಈ ಗಂಟೆ ಅಂತಕ್ಕಂಥದ್ದು ಭಗವಂತನಿಗೆ ನಾವು ಹತ್ತಿರ ಆಗ್ತಕ್ಕಂಥದ್ದು ಗಂಟೆಗೆ. ಜೊತೆಗೆ ಈ ಗಂಟೆ ಬಾರಿಸ್ಬೇಕಾದ್ರೆ ಸಂದರ್ಭ ಇದೆ, ಎಲ್ಲ ಟೈಮಲ್ಲೂ ಅಲ್ಲ. ದೇವರ ಮನೆ ಗಂಟೆ ಹಾಕಿದಾಗ ಏನಾಗುತ್ತೆ, ನೀವು ಗಂಟೆ ಬಾಗಿಲು ತೆಗೆದಾಗೆಲ್ಲ ಶಬ್ದ ಬರುತ್ತೆ. ಹೌದು. ಇದರಿಂದ ಮನೆಯಲ್ಲಿ ದುಃಖ ಪ್ರಾಪ್ತಿ. ಶಬ್ದ ಬಂದರೆ ಮನೆಯಲ್ಲಿ ಸದಾ ದುಃಖ ಪ್ರಾಪ್ತಿ. ಯಾರ ಮನೆಯಲ್ಲಿ ಗಂಟೆಗಳನ್ನ ಹಾಕಿದಾರೋ ದುಃಖವನ್ನು ಅನುಭವಿಸ್ಬೇಕು ಅಂದರೆ ಗಂಟೆಗಳು ಹಾಕ್ಕೋಬೇಕು. ಹಾಗಿದ್ರೆ ಗಂಟೆ ಹಾಕಬಾರ್ದು. ನಾನು ಹೇಳ್ತಾ ಇದ್ದೀನಿ, ಇನ್ನೂ ಪೂರ್ತಿ ಮುಗಿಸೇ ಇಲ್ಲ. ಇದ್ರ ಜೊತೆ ಇನ್ನೊಂದು ರೋಗ ಇದೆ. ಗಣಪತಿ ಹಾಕೋದು ಬಾಗಿಲಲ್ಲಿ, ಸರಸ್ವತಿ ಹಾಕೋದು, ಲಕ್ಷ್ಮಿ ಹಾಕೋದು, ನವಗ್ರಹ ಹಾಕೋದು, ಇದೊಂದು ರೋಗ ಇದೆ. ಆ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಒಂದು ಕಡೆ ಇರೋದೇ ಇಲ್ಲ, ಎಲ್ಲ ಚಿತ್ರ ಆಗ್ಬಿಟ್ಟಿರ್ತಾರೆ. ಇದನ್ನು ಹಾಕ್ಕೊಂಡ್ರೆ ದುಡ್ಡು ಕೊಟ್ಬಿಟ್ಟು ಗ್ರಾಚಾರ ಬೇಕಾಯಿತು ಅಂತ. ಅಂದರೆ ನೀವು ಫೋಟೋ ಹಾಕಬಾರ್ದು ಅಂತ ಹೇಳಿ. ಫೋಟೋ ಅಲ್ಲಪ್ಪ, ದೇವರ ಚಿತ್ರಗಳನ್ನ ಮನೆಯಲ್ಲಿ ಹಾಕ್ಕೊಂಡ್ರೆ ದೇವಸ್ಥಾನನ ಅದು ಅಲ್ವಲ್ಲ? ಅಲ್ಲ. ಮತ್ತು ಯಾಕೆ ಹಾಕ್ತೀರಾ ಅದನ್ನು? ಓಕೆ, ಹಾಕ್ಕೊಳ್ಳಿ. ಅದಕ್ಕೆ ನೈವೇದ್ಯ ಮಾಡೋರು ಯಾರು? ಅಭಿಷೇಕ ಮಾಡೋರು ಯಾರು? ಮಂತ್ರ ಹೇಳೋರು ಯಾರು? ಪೂಜೆ ಮಾಡೋರು ಯಾರು? ಮಾಡ್ತೀರಾ? ಇಲ್ಲ. ಆಯ್ದ ಪೂಜೆಗೋ ಯುಗಾದಿ ಹಬ್ಬಕ್ಕೋ ಒಂದ್ಸಲ ಸುಮ್ಮನೆ ಹಿಂಗೆ ಧೂಳು ಹೊಡೆದ್ಬಿಟ್ರೆ ಆಯಿತಾ? ಗುರುಜಿ, ನಾವು ವಾರ ಪೂಜೆ ಮಾಡ್ತೀವಿ. ಸರಿಮ್ಮ, ವಾರಕ್ಕೊಂದ್ಸಲ ಊಟ ಮಾಡಿ. ಈಗ ಕೆಲವರು ಡೈಲಿ ಪೂಜೆ ಮಾಡೋರು ಇರ್ತಾರೆ. ಒಂದು ನಿಮಿಷ, ಪೂಜೆ ಅರ್ಥ ಗೊತ್ತಿದೆಯಾ ಒಟ್ಟಿನಲ್ಲಿ? ಅಲ್ಲಿ ನೀವು ಅದನ್ನು ಅಂಟಿಸೋಕ್ಕೆ ಅದರದೇ ಆದ ಪ್ರಮಾಣ ಇರುತ್ತೆ, ಗೊತ್ತಿದೆಯಾ? ಈಗ ಮಗು ನೋಡೋಕ್ಕೆ ಚೆನ್ನಾಗಿದೆ ಅಂದರೆ ಅದ್ರ ವಯಸ್ಸು ತಕ್ಕಂತಿದ್ರೆ ಎತ್ಕೊಂಡು ಯಾರೋ ಮುತ್ತಿರ್ತಾರೆ ಅಲ್ವಾ, ಎಷ್ಟು ಚೆನ್ನಾಗಿದೆ ಮಗು ಅಂತ. ಅದು ಹೆಂಗೆ ಹೋದ್ರೂ ಮುಟ್ಟೋದು ಇಲ್ಲ. ಹಾಗೆ ದೇವರು ನಾವು ನೋಡ್ತಕ್ಕಂಥ ನೋಟದಲ್ಲಿ ಭಗವಂತ ನಮಗೆ ತೃಪ್ತಿಯ ರೀತಿಯಲ್ಲಿ ಕಾಣಿಸ್ಬೇಕು. ಅದನ್ನು ದೇವರು ಅನ್ನೋದು. ಮೊದಲನೇದಾಗಿ ದೇವ್ರ ಚಿತ್ರ, ಫೋಟೋ. ಹೊಸ ಮನೆ ಕಟ್ಟಿಸ್ತಾರೆ, ಪುರೋಹಿತರು ಒಂದು ಹೊಸ ಫೋಟೋ ತೊಗೊಂಬನ್ನಿ ಅಂತಾರೆ. ಫೋಟೋ ಹೆಂಗಿರಬೇಕು ಅಂತ ಹೇಳಿರಲ್ಲ, ಫೋಟೋ ಹೆಂಗಿರಬೇಕು ಅಂತ ಇವ್ರಿಗೆ ಗೊತ್ತಿರಲ್ಲ.
ಫೋಟೋ ಹೇಗೆ ಮಾಡಬೇಕು ಅಂತ ಅಂಗಡಿಯನ್ನು ಗೊತ್ತಿರಲ್ಲ. ಹಿಂಗಿರಬೇಕು ಅಂದರೆ ಅದೇನು ದೇವ್ರು ತಾನೇ ಅಲ್ವಲ್ಲ. ಮುದುಕನ ರೀತಿಯಲ್ಲಿರುವಂಥ ಫೋಟೋಗೆ ಪೂಜೆ ಮಾಡಿದ್ರೆ ಯಾರು ಪೂಜೆ ಮಾಡ್ತಾರೆ ಬೇಗ ಮುದುಕರಾಗ್ತಾರೆ. ಮುದುಕನ ರೀತಿಯಲ್ಲಿರುವಂಥ ಫೋಟೋ ಗೊತ್ತಾ? ಅಂಗಡಿಯವನಿಗೂ ಗೊತ್ತಿಲ್ಲ, ತರೋರಿಗೂ ಗೊತ್ತಿಲ್ಲ, ಹೇಳೋರ್ಗೂ ಗೊತ್ತಿಲ್ಲ, ಪೂಜೆ ಮಾಡೋರ್ಗೂ ಗೊತ್ತಿಲ್ಲ. ಈಗೇನು ಹೇಳ್ತೀಯಮ್ಮ? ಹಾಗಿದ್ರೆ ಎಂಥ ಫೋಟೋ ತರಬೇಕು ಗುರುಜಿ? ಅಲ್ಲ, ಒಂದು ನಿಮಿಷ. ಇಲ್ಲಿ ಫೋಟೋ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವರು ಅಂತಕ್ಕಂಥ ಸತ್ಯ ನಮ್ಗೆ ಅರ್ಥ ಆಗಿದೆಯಾ? ಮನೆ ಕಟ್ತಾ ಇದ್ದೀನಿ, ಮನೆ ಕಟ್ಟಿಸ್ತಾ ಇದ್ದೀನಿ, ಯಾರಿಗೆ ಮನೆ ಅದು? ನಮ್ಮ ಮನೆ ಅಲ್ವಲ್ಲ. ನಿಮ್ಮ ಮನೆ ಅಂದದಕ್ಕೆ ರೋಗಗಳು ಮಾಡಿಕೊಂಡು ನಾವು ಅನುಭವಿಸ್ತಾ ಇರೋದು. ಮನೆ ನಂದು ಅಧಿಕಾರ ಇಲ್ಲ, ಭೂಮಿ ನಂದು ಅಧಿಕಾರ ಇಲ್ಲ. ದುಡ್ಡು ಕೊಟ್ಟ ತಕ್ಷಣ ಭೂಮಿ ನಿಮ್ದಾಗುತ್ತೇನಮ್ಮ? ಸಾಧ್ಯನಾ? ಮತ್ತೆ ಹೆಂಗೆ ನಂದು ಅಂತ ಹೇಳಕ್ಕೆ ಸಾಧ್ಯ? ಭೂಮಿ ತಾಯಿ ದೇವರು ಅಂತ ಪೂಜೆ ಮಾಡೋ ನಾವು ಹಣ ಕೊಟ್ಟ ತಕ್ಷಣ ನಿನ್ನ ಹೆಸರು ಬರ್ಸ್ಕೊಂಡ ತಕ್ಷಣ ಭೂಮಿ ನಂದು ಅಂತ ಹೇಳ್ತಾ ಇರ್ತಕ್ಕಂಥ ನಾವು. ದೇಹ ನಂದು ಅಂತ ಹೇಳೋಕ್ಕಾಗತ್ತಾ? ಆತ್ಮ ನಂದು ಅಂತ ಹೇಳೋಕ್ಕಾಗತ್ತಾ? ಮನೆ ನಂದು ಅಂತ ಹೇಳೋಕ್ಕಾಗತ್ತಾ? ಹೆಂಡತಿ ನಂದು ಅಂತ ಹೇಳೋಕ್ಕಾಗತ್ತಾ? ಅಂದರೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಹೆಂಡತಿ ಅಲ್ಲದೆ ಇನ್ಯಾರೋ ಅಂತ ಹೇಳೋಕ್ಕಾಗತ್ತೆ ಅನ್ನೋ ಪ್ರಶ್ನೆ ಅಲ್ಲ ಅಲ್ಲಿ ವಿಚಾರ. ಇರುವಷ್ಟು ದಿನಕ್ಕೆ ನಡ್ಕೊಳ್ತಕ್ಕಂಥ ರೀತಿ ಸಂದರ್ಭಕ್ಕೆ ಕುಟುಂಬ ಬೇಕು, ಮನೆ ಬೇಕು, ದೇವರು ಬೇಕು, ಎಲ್ಲವೂ ಬೇಕು. ನಿಜ. ಆದರೆ ಅದರ ಸತ್ಯ ಅರ್ಥ ಮಾಡ್ಕೋಬೇಕು. ಹೌದು. ಇದಕ್ಕೆ ಹೇಳ್ತಕ್ಕಂಥ ವಿಚಾರ ಅಷ್ಟೇ. ಯಾವುದು ಬೇಡ ಅಂತಲ್ಲ ಹೇಳ್ತಾರೆ, ಎಲ್ಲವೂ ಬೇಕು. ಅದೆಲ್ಲವೂ ಭಗವಂತನೇ. ಫೋಟೋನೂ ಕೂಡ ಭಗವಂತನೇ. ನೀನು ಅಂದ್ಕೊಂಡ್ರೆ ದೇವ್ರ ಫೋಟೋ ಕಣಪ್ಪ ಅಂದರೆ ದೇವ್ರು ಚೆನ್ನಾಗಿ ಕಾಣಿಸುತ್ತೆ. ಇದೇನು ಫೋಟೋ ಅಂತ ಮಡಗೋ ಅಂದರೆ ಅದು ಫೋಟೋನೇ ಆಗುತ್ತೆ, ದೇವ್ರ ಫೋಟೋ ಆಗಲ್ಲ. ಹೆಂಡ್ತಿನೂ ಅಷ್ಟೇ. ಪ್ರೀತಿಯಿಂದ ನಮ್ಮ ಶ್ರೀಮತಿಯವರು ಅಂತ ಹೇಳಿದ್ರೆ ಹೆಂಡ್ತಿಗೆ ಎಷ್ಟು ಖುಷಿ ಆಗುತ್ತೆ. ಹೌದು. ಅದನ್ನು ಬಿಟ್ಟು ಇವಳೇ ನನ್ನ ಹೆಂಡ್ತಿ, ಎಷ್ಟು ಚೆನ್ನಾಗಿರುತ್ತದು. ಅಂದರೆ ನಾನು ಉದಾಹರಣೆ ಹೇಳ್ತಿರ್ತಕ್ಕಂಥದ್ದು. ಈ ರೀತಿಯಾಗಿ ನಾವು ನಮ್ಮ ಭಾವನೆಗಳನ್ನು ಮೊದಲು ರಿಪೇರಿ ಮಾಡ್ಕೋಬೇಕು. ಭಾವನೆಯಲ್ಲಿ ನಮಗೆ ಪ್ರೀತಿ ಬರಬೇಕು. ನಮಗೆ ಪ್ರೀತಿ ಇರುವಂಥ ಭಾವನೆಯೇ ನಮಗೆ ಗೊತ್ತಿಲ್ಲ. ನಿಜವಾಗ್ಲೂ ಇರ್ತಕ್ಕಂಥದ್ದು ಒಳ್ಳೆಯ ಭಾವನೆ ಇರ್ತಕ್ಕಂಥದ್ದೇ ಭಗವಂತನ ಪ್ರಕ್ರಿಯೆ. ಭಾವನೆ ಒಳ್ಳೆಯದಿದ್ರೆ ಕೋಪ ಬರಲ್ಲ, ಬೇಜಾರಾಗಲ್ಲ. ಈಗ ದೇವ್ರ ಥರ ಇರ್ತಾನ ಇಲ್ವಾ? ಈಗ ದೇವ್ರು ತರಬೇಕಾ, ದೇವ್ರು ನಾವು ಆಗಬೇಕಾ? ಆಗಬೇಕು. ಅರ್ಥ ಆಯ್ತಲ್ಲ? ಇದನ್ನು ಕಲಿಬೇಕು ಪ್ರತಿಯೊಬ್ಬರು. ಮಾನವ ಮಾಧವನಾಗೋದನ್ನು ಕಲಿಬೇಕು, ಮಾನವ ರಾಕ್ಷಸನಾಗೋದು ಕಲಿಬಾರ್ದು. ಹೌದು. ಹಾಗಿರ್ಬೇಕಾದ್ರೆ ನೀನು ಏನು ಪೂಜೆ ಮಾಡಿದ್ರೇನು, ನೀನೇನು ಮನೆ ಕಟ್ಸಿದ್ರೇನು, ನೀನೇನು ಮದುವೆ ಮಾಡ್ಕೊಂಡ್ರೇನು ಏನೂ ಆಗಲ್ಲ. ಇದಕ್ಕೇನು ಹೇಳ್ತೀವಿ ಒಟ್ಟಾರೆ ಅಂದರೆ ವಾಮಾಚಾರದ ಪೂಜೆ. ಏನು ಯಾಕೆ ಗುರುಜಿ ಹಂಗೆ ಹೇಳ್ಬಿಟ್ರಿ? ಎಲ್ಲ ಅದೇ ಮಾಡ್ತಿರೋದು, ವಾಮಾಚಾರದ ಪೂಜೆ. ಇವ್ರಿಗೆ ಟೈಮ್ ಬಂದಾಗ ಪೂಜೆ ಮಾಡೋದು, ಟೈಮ್ ಫ್ರೀ ಆದಾಗ. ಇನ್ನು ವಾಮಾಚಾರ ಅದೇನು ದೇವರಿಗೆ ಸಂಬಂಧಪಟ್ಟಂಥ ಪೂಜೆ ಆಗುತ್ತಾ? ಅದು ಒಂದು. ಎರಡನೇದು ದೀಪ ಹಚ್ಚೋದು ಅಷ್ಟೇ. ಅದು ಯಾವಾಗ ಆರೋಗುತ್ತೋ, ಅದು ಯಾವಾಗ ಹಚ್ಚಬೇಕೋ ಏನೋ ಒಂದು ನಡೆಯುತ್ತೆ. ಇದಕ್ಕೆಲ್ಲ ಯಾಕೆ ಆಗ್ತದೆ ಅಂತಂದರೆ ನಾವು ಒಂದು ತಿಳ್ಕೋಬೇಕು. ಮನೆ ಬಾಗಿಲಲ್ಲಿ ನಿಜವಾಗಲೂ ಮಹಾಲಕ್ಷ್ಮಿ ಅಂತಕ್ಕಂಥದ್ದು ಹೊಸಲಲ್ಲಿದೆ ಅಂತ ಅನ್ನೋ ನಾವು ಯಾರಾದರೂ ಆಗಲಿ ಬಾಗಿಲಿಗೆ ಹೂ ಹಾಕಿದ್ದನ್ನು ನೋಡೋಕ್ಕಾಗಿದೆಯಾ ನಾವು ಅಂತ ಬೇಲಿರೋ ಹೂ ಕಿತ್ಕೊಂಬಂದು ಒಂದು ಸೈಡ್ಗೆ ಇಟ್ಬಿಟ್ರೆ ಆಯಿತಾ? ಅದೇ ರೀ, ನಿಮ್ಮ ಹಣೆ ಬರ, ನಿಮ್ಮ ಕುಟುಂಬದ ಹಣೆ ಬರ ಎಲ್ಲ ರಿಪೇರಿ ಮಾಡುವಂಥ ಬಾಗಿಲಿಗೆ ಮಹಾಲಕ್ಷ್ಮಿ ವಾಸ ಮಾಡುವಂಥದ್ದು ಬಾಯಲ್ಲಿ ಹೇಳೋ ನೀವು ಒಂದು ಹಾರ ಹಾಕೋಕ್ಕಾಗತ್ತಾ? ಪ್ಲಾಸ್ಟಿಕ್ ತಂದು ಹಾಕ್ಬಿಡೋದು. ಎಲ್ಲಿಗೆ? ಈ ಸೈಡ್ಗೊಂದು, ಈ ಸೈಡ್ಗೊಂದು. ತೋರಣನೂ ಪ್ಲಾಸ್ಟಿಕ್. ಅದೇ ಹೇಳ್ತೀನಿ, ಚರ್ಮ ರೋಗ ಪ್ರಾಪ್ತಿಯಾಗತ್ತೆ. ಯಾರು ಬಾಗಿಲಲ್ಲಿ ಪ್ಲಾಸ್ಟಿಕ್ ಹೂವನ್ನು ಹಾಕ್ತಾರೆ, ಕೆಲವರು ದೇವ್ರ ಫೋಟೋಗೆ ಹಾಕ್ಬಿಡ್ತಾರೆ. ಯಾಕೆಂದರೆ ಹೂ ರೇಟ್ ಜಾಸ್ತಿ ಅಲ್ಲ. ಹೌದು. ಆಮೇಲೆ ಇವ್ರು ದೇವ್ರು ಒಳ್ಳೇದು ಮಾಡಬೇಕಾ? ಅಮ್ಮ ಚೆನ್ನಾಗಿರೋದು ಬೇಕು ಅಂತ ಹುಡ್ಕೊಂಡು ಹೋಗ್ತೀವಿ. ದೇವರಿಗೆ ಹೂ ತಂದು ಹಾಕುವಂಥ ಲೆಕ್ಕಾಚಾರಕ್ಕೆ ನಮ್ಗೆ ಕಾಸು ಜಾಸ್ತಿ ಅಂದರೆ ಅದಕ್ಕೆ ಸೀಸನಲ್ಲಿ ಈಗ ವರಮಹಾಲಕ್ಷ್ಮಿ ಹಬ್ಬ, ಯುಗಾದಿ ಹಬ್ಬ ಬಂದರೆ ಫ್ರಿಡ್ಜ್ ತಂದು ಇಟ್ಕೊಂಡ್ಬಿಡೋದು. ರೇಟ್ ಅವತ್ತು ಜಾಸ್ತಿ ಅಂತ 3 ದಿನದ ಮುಂಚೆನೇ. ಅದು ಹೊರಗಡೆ ತೆಗೆದ ತಕ್ಷಣ 10 ನಿಮಿಷಕ್ಕೆ ಕಪ್ಪಾಗ್ಬಿಡುತ್ತೆ. ಅಂತ ಕೊಳ್ತೋಗಿರೋ ಹೂ ದೇವ್ರಿಗೆ ಹಾಕ್ಬೋದಾ? ಈಗ ನಿಮಗದು ಮನಸ್ಸು ಒಪ್ಪುತ್ತಾ ಆ ಥರ ಹೂ ಹಾಕಿದ್ರೆ? ಸ್ವಲ್ಪ ಯೋಚನೆ ಮಾಡಬೇಕಲ್ಲ. ನಾವು ಅಳಸೋಗಿರೋ ಊಟ ತಿಂತೀವ? ಇಲ್ಲ ಅಲ್ಲ. ಹಾಗಿರಬೇಕಾದ್ರೆ ಭಗವಂತನಿಗೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಸುವಾಸನೆ ಭರಿತವಾದ ಅರಿಶಿಣ ಕುಂಕುಮ ಗೊತ್ತಾ? ನಾನು ಕೇಳ್ತೀನಿ, ಸುವಾಸನೆ ಭರಿತವಾದ ಅರಿಶಿಣ ಕುಂಕುಮ ಯಾವುದು? ಯಾರು ಹೇಳಿ ನೋಡೋಣ. 150 ಜನಕ್ಕೆ ಪ್ರಶ್ನೆ ಕೇಳೋಣ ಇವತ್ತು. ಸುವಾಸನೆ ಭರಿತವಾದ ಅರಿಶಿಣ ಕುಂಕುಮ ಗೊತ್ತಾ? ಗೊತ್ತಿಲ್ಲ. ಯಾವುದು, ಎಲ್ಲಿ ಸಿಗುತ್ತೆ, ಎಷ್ಟು ತಗೋಬೇಕು, ರೇಟ್ ಎಷ್ಟು, ಅದು ಗೊತ್ತಿರೋ ನಮ್ಮ ದೇಶ ಸುಮಂಗಲಿಯರು ಅಂತ ನಾವೇನು ಹೇಳ್ತೀವೋ, ಹೆಣ್ಣು ಮಕ್ಕಳು ಎಲ್ಲರೂ ದೇವತೆಯರೇ ಆಗ್ತಿದ್ರು.
ಅಟ್ಲೀಸ್ಟ್ ಈಗ ನಿಮ್ಮ ಮುಖಾಂತರ ಗೊತ್ತಾಗ್ಲಿ ಹೇಳಿ. ಅಲ್ಲ, ಅದೇ ಹೇಳ್ತೀನಲ್ಲ, ನಮಗೆ ಏನೂ ಗೊತ್ತಿಲ್ಲ, ದುಡ್ಡು ಮಾಡುವುದು ಒಂದೇ ಗೊತ್ತು. ನಾವು 3 ಟಾಪಿಕಲ್ಲಿದ್ದೀವಿ. ಏನು? ನನಗೆ ಸಿಕ್ಕಬೇಕಾದ ಹುಡುಗಿ ಸಿಕ್ಕಿದರೆ ಸಾಕು, ನನಗೆ ಸಿಕ್ಕಬೇಕಾದ ಹುಡುಗ ಸಿಕ್ಕಿದರೆ ಸಾಕು, ನಂಬರ್ 1. ನಂಬರ್ 2, ಪೂಜೆ ಮಾಡಿದರೆ ಎಲ್ಲವೂ ಸಿಗತ್ತೆ. ನಂಬರ್ 3, ಈ ಪ್ರಪಂಚದಲ್ಲಿ ಹುಟ್ಟಿದ್ದಕ್ಕೊಂದು ಮನೆಯನ್ನು ಕಟ್ಟಬೇಕು. ಮುಗಿತಲ್ಲ ನಮ್ಮ ಲೈಫು. ಇವು 3 ಫುಲ್ ಫೇಲ್. ಮದುವೆ ಮಾಡಿಕೊಂಡು ಯಾರೂ ಚೆನ್ನಾಗಿಲ್ಲ, ಮನೆ ಕಟ್ಟು ಯಾರೂ ನೆಮ್ಮದಿಯಾಗಿಲ್ಲ. ಹೌದು. ದೇವ್ರ ಪೂಜೆ ಮಾಡಿ 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 ಹುಚ್ಚಿಡ್ಕೊಂಡಿದೆ ಅನ್ನೋ ಮಟ್ಟಕ್ಕೂ ಕೆಲವರು ಹೊರಟೋಗಿದ್ದಾರೆ. ಇದನ್ನು ನಾವು ಜೀವನ ಅಂದರೆ ಹೇಗಿರಬೇಕು ಅಂತಕ್ಕಂಥ ವಿಚಾರವನ್ನು ನಾವು ತಿಳ್ಕೊಳ್ಳದೇ ಇರೋದಕ್ಕೆ ಇವೆಲ್ಲ ಅಜ್ಞಾನತ್ವದಲ್ಲಿ ಬದುಕ್ತಾ ಇದ್ದೀವಿ. ಜೀವನ, ಶ್ರೇಷ್ಠವಾದ ಜೀವನ ಯಾವುದು? ಪ್ರಶ್ನೆಗೆ ಉತ್ತರ ಬೇಕಲ್ಲ. ಹೌದು. ಶ್ರೇಷ್ಠತೆ ಯಾವುದು? ಅದು ಮುಖ್ಯ ಬೇಕು. ನಮಗದ್ರ ಪದನೇ ಗೊತ್ತಿಲ್ಲ, ಪುಸ್ತಕದಲ್ಲಿ ಬರೆದಿರ್ಬೋದು, ನಾವು ಓದ್ಬೋದು ಅಷ್ಟೇ. ಆ ಶ್ರೇಷ್ಠತೆ ಅನ್ನೋದು ನಮ್ಗೆ ಹತ್ರನೂ ಬಂದಿಲ್ಲ ಇನ್ನೂ. ಯಾಕೆ ನಾವು ಹತ್ರ ಆಗೇ ಇಲ್ಲ. ಅದಕ್ಕೆ ಯಾಕೆ ಬರಲ್ಲ ಅಂತಕ್ಕಂತಹ ಒಂದು ಸಣ್ಣ ವಿಚಾರವನ್ನು ಉದಾಹರಣೆ ಕೊಡ್ತೀನಿ. ಇವತ್ತು ಒಂದು ಮಗು ಹುಟ್ಟತಕ್ಕಂತಹ ಯಾವುದೇ ಒಂದು ನಕ್ಷತ್ರದಲ್ಲಿ ಮಗು ಹುಟ್ಟಿದರೂ ಕೂಡ ಈ ವಾಮಾಚಾರದ ಪೂಜೆಯನ್ನು ಮಾಡ್ತಕ್ಕಂಥ ಮನೆಯಲ್ಲಿ ಯಾವ ರೀತಿ ಮಗು ಹುಟ್ಟತ್ತೆ ಅಂತಕ್ಕಂಥ ವಿಚಾರ ಹೇಳಬೇಕು. ಓಕೆ, ಅದನ್ನು ಪೂರ್ತಿ ಮುಗಿಸ್ಬಿಡ್ತೀನಿ. ಗಂಟೆಯನ್ನು ಬಾರಿಸುವಾಗ ಧೂಪ ದೀಪ ನೈವೇದ್ಯದ ಸಮೇತವಾಗಿ ಗಂಟೆ ಬಾರಿಸ್ಬೇಕು. ಧೂಪ ದೀಪ ನೈವೇದ್ಯ ಎಷ್ಟು ಜನ ಮಾಡ್ತಾರೆ ಮನೆಯಲ್ಲಿ? ಎಷ್ಟು ಜನ ಮಾಡ್ತಾರೆ? ಬರೇ ಗಂಟೆಯನ್ನು ಬಾರಿಸಬಾರದು, ಬರೇ ಗಂಟೆ ಶಬ್ದವನ್ನು ಕಿವಿ ಕೇಳಿಸ್ಕೋಬಾರದು. ಭಗವಂತನಿಗೆ ನಾವು ಯಾವ ರೀತಿ ಅವಮಾನ ಮಾಡ್ದಂಗಾಗತ್ತೆ ಸ್ವಲ್ಪ ಯೋಚನೆ ಮಾಡಮ್ಮ. ನಿನಗೆ ಟೈಮ್ ಸಿಕ್ಕಿದಾಗ ಗಂಟೆ ಆಡಿಸೋದು. ಹಾಂ, ಆಗ ದೇವ್ರು ಎಲ್ಲೋ ಪಕ್ಕದಲ್ಲಿ ಟಕ್ಕಂತ ಓಡಿ ಬಂದ್ಬಿಡ್ಬೇಕು ನಿಮ್ಮ ಹತ್ರ. ಶಬ್ದ ಮಾಡ್ತಾರೆ, ಹೋಗಿ ಬಂದ್ಬಿಡೋಣ ಅಂತ. ಅಂದರೆ ಭಗವಂತನ ಬರೆಯೋದಕ್ಕೆ ನಾವು ಮಾಡ್ತಾ ಇರುವಂಥ ಒಂದು ವಿಚಾರ. ದೇವಸ್ಥಾನಕ್ಕೆ ಹೋಗಿ ಗಂಟೆ ಹೊಡೆಯೋದೇನು, ನಾನು ಬಂದಿದ್ದೀನಿ ನೋಡು ಮಲ್ಕೊಂಡಿದ್ರೆ ಅಂತ. ಇದೆಲ್ಲ ತಪ್ಪು ಮಾಹಿತಿಗಳು. ಅದಕ್ಕೆ ನಮಗೆ ನೆಮ್ಮದಿಯಾಗಿ ನಿದ್ದೆ ಬರ್ತಾ ಇಲ್ಲ, ಊಟ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ. ಇವೆಲ್ಲವೂ ಯಾಕೆ ನಾವು ಅನುಭವಿಸ್ತಾ ಇದ್ದೀವಿ ಅಂದರೆ ನಮಗೆ ಶ್ರೇಷ್ಠವಾದ ಬದುಕಿನ ಮೌಲ್ಯಗಳೇ ಗೊತ್ತಿಲ್ಲ. ಯಾರ್ದೋ ಮನೆ ನೋಡಿ ಬದುಕ್ತೀವಿ, ಯಾರನ್ನೋ ಮದುವೆ ಮಾಡ್ಕೊಂಡು ಅಂತ ನಾವು ಮದುವೆ ಮಾಡ್ಕೊಳಕ್ಕೆ ಹೋಗ್ತೀವಿ. ಯಾರೋ ಗಂಡು ಮಗು ಆಯಿತು ಅಂದ್ರೆ ಇವ್ರು ಗಂಡು ಮಗು ಮಾಡ್ಕೊಳ್ಳೋಕ್ಕೆ ನಾವು ಬದುಕೆಲ್ಲ ಬೇರೆಯವ್ರಿಗೋಸ್ಕರನೇ, ನಮಗೋಸ್ಕರ ನಾವು ಯಾರೂ ಬದುಕ್ತಾನೇ ಇಲ್ಲ. ಅದು ಬದುಕಿದ್ರೆ ನಾವಿದೆಲ್ಲ ನಮಗೆ ಬೇಕಾಗಿಲ್ಲ. ಈ ದೇವರ ಮನೆ ರಹಸ್ಯವನ್ನು ಒಂದಂತೂ ತಿಳ್ಕೋಬೇಕು. ಯಾಕೆ ಇದೆಲ್ಲ ವಿಚಿತ್ರದಲ್ಲಿ ಇದೊಂದು ಕೊನೆ ಭಾಗ ಹೇಳ್ಬಿಡ್ತೀನಿ. ದೇವರ ಮನೆಗೆ ಬೇಕಾ ಅಂತಕ್ಕಂಥದ್ದಕ್ಕೆ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಅದನ್ನ ಏನದು ನಮ್ಮ ಭಾಷೆಯಲ್ಲಿ? ಏನದು ಅಂದರೆ, ಅಮ್ಮ, ಮನೆಯ ಒಳಗಡೆ ಇರುವಂಥ ದಿಕ್ಕುಗಳು ಬೇಕಾ ಬೇಡವಾ? ಬೇಕು. ಮನೆಯ ಹೊರಗಿನ ದಿಕ್ಕು ಬೇಕಾ ಬೇಡವಾ? ಬೇಕು. ಇದು ಎರಡಕ್ಕೂ ತೊಂದರೆ ಆಗತ್ತೆ ಈ ದೇವ್ರ ಮನೆಯಿಂದ. ಓಕೆ. ನಂಬರ್ 1, ನಮಗೆ ಮಲಗೋಕ್ಕೆ ಬೆಡ್ರೂಮ್ ಎಷ್ಟು ಬೇಕಾಗುತ್ತಮ್ಮ ಅಂದಾಜು? ನಾವು ಮಲ್ಕೊಳ್ಳೋಕ್ಕೆ ಸಫಿಷಿಯೆಂಟಾಗಿರಲಿ ಅಂದರೆ ಎಷ್ಟು ಅಡಿ ರೂಮ್ ಬೇಕಾಗತ್ತೆ ಮಲಗೋಕ್ಕೆ ಅಂದಾಜಾಗಿ? ಒಂದು 15 by 15. ಓಕೆ, ಅಷ್ಟು ಸಿಕ್ಕಲ್ಲ, ಎಲ್ಲ 10 by 10 ಇರೋದು. ಸದ್ಯಕ್ಕೆ ಒಂದು 15 ಅನ್ಕೊಂಡು ಖುಷಿ ಪಟ್ಕೊಳ್ಳೋಣ. ಓಕೆ, ನಾವು ಮಲಗಲಿಕ್ಕೆ 15 ಅಡಿ, ದೇವರು ಕೂರಿಸ್ಲಿಕ್ಕೆ 3 ಅಡಿ. ಈಗ ನಿಮಗೆ ದೇವರು ಒಳ್ಳೇದು ಮಾಡಬೇಕು. ನೀವು ಊಟ ಮಾಡೋಕ್ಕೆ 10 ಅಡಿ ಹಾಲು, ನೀವು ಮಲಗಲಿಕ್ಕೆ 15 ಅಡಿ ರೂಮು. ಭಗವಂತನಿಗೆ ಮಾತ್ರ ದೇವ್ರ ಮನೆ ಅಂತ 3 ಅಡಿ ಮಾಡಿಬಿಟ್ಟಿರ್ತೀರ. ಅಂದರೆ ಕೂಡಕ್ಕೆ ಮಾಡಿದ್ದೀರಾ ದೇವ್ರನ್ನ? ಬಂಧನದಲ್ಲಿಟ್ಟಿದ್ದೀರಾ ದೇವರನ್ನು? ಬಂಧನದಲ್ಲಿ. ದೇವರಿಗೆ ಬೀಗ ಹಾಕುವಂಥ ಅವಶ್ಯಕತೆ ಏನಾಯ್ತಮ್ಮ? ಬಾಗಿಲು ಹಾಕುವಂಥ ಅವಶ್ಯಕತೆ ಏನಿದೆ ದೇವರಿಗೆ? ಓಡೋಗ್ತಾರ? ನೀವು ಬಂದ್ರ ಮಾಡಿದ್ರಾ? ಇಲ್ಲ. ಇದಕ್ಕಿನ್ನ ಶಾಪ ಬೇಕಾ? ಇದು ಮನೆ ಒಳಗಡೆ ದಿಕ್ಕನ್ನು ಮುಚ್ಚಿದೆ ಅಂತ ನಮಗಿನ್ನೂ ಅರ್ಥ ಆಗಿಲ್ಲ. ಏನಕ್ಕೆ ಮುಚ್ಚಿದೆ ಅಂದರೆ, ಈಶಾನ್ಯ ಯಾವಾಗಲೂ ದೇವ್ರು ವಾಸ ಮಾಡೋ ದಿಕ್ಕು ಅಂತ ನಾವು ಪುಸ್ತಕದಲ್ಲಿ ಓದ್ತೀವಿ, ಹೇಳೋರೆಲ್ಲ ಕೇಳಿದ್ದೀವಿ. ಹೌದಾ? ದೇವ್ರ ಮೂಲೆ ಮುಚ್ಚಿದ್ರಿ, ಆಯಿತಾ? ಇನ್ನು ಹೊರಗಡೆ ಒಂದು ಮನೆಗೆ ಇನ್ನೊಂದು ಮನೆ ಸೌತ್ ವೆಸ್ಟಲ್ಲಿ ಹೋಗಿ ಜಾಯಿಂಟ್ ಆಗಿರುತ್ತೆ. ಹೊರಗಡೆ ನಾವು ಸೌತ್ ವೆಸ್ಟ್ನ ಮುಚ್ಚಿದ್ರಿ. ಯೋಗ ಭೋಗವನ್ನು ಅನುಭವಿಸೋದಕ್ಕೆ ಆ ಜಾಗ ಪವಿತ್ರವಾಗಿರಬೇಕು. ಯೋಗ ಭೋಗ ನಾವು ಬರೀ ಸಿನಿಮಾದಲ್ಲಿ ನೋಡಷ್ಟೇ, ಅಯ್ಯೋ ನಮಗಿಲ್ವಲ್ಲ ಅಂತ. ಆದರೆ ಅಲ್ಲಿ ಹೊರಗಡೆ ಭಾಗ ಇನ್ನೊಂದು ಮನೆಗೆ ಜಾಯಿಂಟ್ ಮಾಡ್ದೋ, ಅದನ್ನು ಸಾಯಿಸ್ತೋ. ಇಲ್ಲಿ ಮನೆಯ ಒಳಗಡೆ ಈ ಭಾಗನ ಮುಚ್ಚಿದೋ. ಇದರಿಂದ ಏನಾಗುತ್ತೆ ಅಂದ್ರಮ್ಮ,
ಸಾವಿನ ಭಯ ಶುರುವಾಗತ್ತೆ ಮನೆಯಲ್ಲಿ. ಏನಾಗ್ಬಿಡುತ್ತೆ, ನನ್ನ ಗಂಡಿಗೆ ಏನಾರು ಆಗ್ಬಿಟ್ರೆ, ನನ್ನ ಹೆಂಡತಿಗೆ ಏನಾರು ಆಗ್ಬಿಟ್ರೆ, ನನ್ನ ಮಗುಗೆ ಏನಾರು ಆಗ್ಬಿಟ್ರೆ, ಸಂತಾನದ ಬಗ್ಗೆ ಭಯ ಶುರುವಾಗತ್ತೆ. ಈಶಾನ್ಯವನ್ನು ಮುಚ್ಚಿದಾಗ ಅದಕ್ಕೆ ದೇವ್ರ ಮನೆ ಬೇಡ. ದೇವ್ ಮೂಲೆ ತೆರ್ಕೊಂಡಿರಬೇಕು ಅಂತ ಮನೆ ಕಟ್ಟಿದ್ರಿ, ಹೌದಾ? ದೇವ್ ಮೂಲೆನೇ ಮುಚ್ತಾ ಇರಬೇಕಾದ್ರೆ ಹೇಗದು? ಅದಕ್ಕೋಸ್ಕರ ಬಾಗಿಲು ಇಲ್ಲದೆ ದೇವ್ರ ಮನೆಯನ್ನು ಮಾಡ್ತಕ್ಕಂಥ ವಿಚಾರವನ್ನು ಮಾಡ್ಬೋದು, ತಪ್ಪಿಲ್ಲ. ಬಾಗಿಲು ಇಲ್ಲದೆ ಇಡೀ ಮನೆಯನ್ನೇ ದೇವ್ರ ಮನೆ ಥರ ಮಾಡಿಕೊಟ್ಟಾಗ ಅಲ್ಲಿ ನೀನು ಬಾಗಿಲು ಹಾಕೋಂಗಿಲ್ಲ, ಗಂಟೆ ಹಾಕೋಂಗಿಲ್ಲ, ಕಾಯ್ಕೊಳ್ಳೋಂಗಿಲ್ಲ. ಎಷ್ಟು ಜನ ಬಂದರೂ ದೇವ್ರ ಮನೆ ಚೆನ್ನಾಗಿ ಕಾಣಿಸುತ್ತೆ. ಬಾಗಿಲಿಲ್ಲದ ದೇವರ ಮನೆ ಇದು ಮಾಡಿದ್ರೆ ಶ್ರೇಷ್ಠವಾಗಿರುತ್ತೆ. ಅದು ಹೇಗೆ ಮಾಡಿರಬೇಕು ಅನ್ನೋದನ್ನು ಕ್ರಮೇಣ ತೋರಿಸೋಣ, ಅದನ್ನು ತೋರಿಸೋಣ. ದೇವ್ರ ಮನೆ ಇರಬಾರ್ದು, ಇದ್ದರೂ ಗೊತ್ತಾಗಬಾರ್ದು. ಇದು ದೇವ್ರ ಮನೆ. ಅದು ಹೆಂಗೆ ಗುರುಜಿ? ಅದು ತೋರಿಸೋಣ, ಬಾಯಲ್ಲಿ ಹೇಳೋದಕ್ಕಿಂತ ತೋರಿಸೋಣ. ಅದು ನೋಡಿದ ತಕ್ಷಣ ಶಾಕ್ ಆಗಬೇಕು, ಇದು ಸಾಧ್ಯನಾ ಅಂತ. ಯಾವುದು ಸಾಧ್ಯನಾ ಅಂತಾರೋ ಅದಕ್ಕೆ ನಾವು ರೆಡಿ ಇರ್ತೀವಲ್ಲಿ. ಎಲ್ಲ ಕೇಳಿದ್ದೇ ಕೇಳ್ಕೊಂಡು, ನೋಡಿದ್ದೇ ನೋಡ್ಕೊಂಡು, ಮಾಡಿದ್ದೇ ಮಾಡ್ಕೊಂಡು ಜೀವನದಲ್ಲಿ ಅನುಭವಿಸ್ತಾ ಇದ್ದಾರೆ ಹೊರತು ಹೊಸದು ಬೇಕು ಅಂತಾರೆ. ಹೊಸದು ಯಾವುದು ಗೊತ್ತಿಲ್ಲ. ಹೊಸದು ಅಂದ್ರೇನು? ಹಳೇದನ್ನು ಹೊಸದು. ಬೇರೆ ಯಾವುದು? ಬೇರು ಹಳೇದು, ಚಿಗುರು ವಸ್ತು. ಇದಮ್ಮ ವಿಚಾರ, ಇದು ಧರ್ಮ. ಹಳೆ ಬೇರು ಹೊಸ ಚಿಗುರು. ಎಸ್, ಇದೇ ಆರೋಗ್ಯದ ರಹಸ್ಯ. ಬೇರೆದೇನು ಮಾಡಬೇಡಿ, ಬೇರೆದೇನನ್ನು ಹುಡುಕಬೇಡಿ, ಬೇರೆದೇನು ಕೇಳಬೇಡಿ. ಹಿಂದೆಯಿಂದ ಏನಿತ್ತೋ ಅದನ್ನು ಗುರ್ತಿಸ್ಕೊಳ್ಳಿ ಸಾಕು. ಏನು ಹೇಳ್ತೀಯಮ್ಮ? ನಿಜ. ಓಕೆನಾ? ಹೌದು, ಅಷ್ಟೆ. ಇದು ಪ್ರಪಂಚ, ಇದು ನೆಮ್ಮದಿ, ಇದು ಆರೋಗ್ಯ. ನೀವೇನೋ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಎಷ್ಟೋ ಜನದ ಬೈಕ್ ಏನು ಗೊತ್ತಾ? ಇವಾಗ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾತಾಡಿದ್ದೀನಲ್ಲ, ಏನೇನೋ ಹೇಳ್ತಾರಪ್ಪ, ಪ್ರವಚನ ಹೇಳ್ದಂಗೆ ನಮಗೆ ನೇರ ವಿಷಯಕ್ಕೆ ಬಂದ್ಬಿಡ್ಬೇಕು ಅನ್ನೋದು ಎಷ್ಟೋ ಜನಕ್ಕೆ ಕಾತರ. ಹೌದು, ತಾಳ್ಮೆ ಇಲ್ಲ ಫಸ್ಟ್ ನಮ್ಗೆ. ಅದಕ್ಕೆ ನಾನು 9 ತಿಂಗಳ ಮಗು ವಿಚಾರ ಹೇಳಿದ್ದು. ಅರ್ಜೆಂಟ್ಗೆಲ್ಲ ವಿಚಾರ ಆಗಲ್ಲ. ಯಾಕೆ ಅಂದರೆ ಅರ್ಜೆಂಟ್ ವಿಚಾರ ಎಂದು ಇಲ್ಲಿವರೆಗೂ ನೋಡ್ತಾ ಇರೋದೇ ಅರ್ಜೆಂಟು. ನೀವು ಹಿಂಗಾಗಿದ್ದೀರಾ, ಇದನ್ನು ಮಾಡಿ, ಇದು ಬೇಕು ಜನಕ್ಕೆ. ಹಿಂದೆ ಏನಾಗಿದೆ ತಿಳ್ಕೊಳ್ಳೋದು ಬೇಡ, ಮುಂದೆ ಏನು ಮಾಡಬೇಕು ಇವ್ರು ಹೇಳ್ತಾರೆ, ಅವ್ರು ಕೇಳಿಸ್ಕೊತಾರೆ. ಇಂಥದ್ದು ಬೇಕು ನಮ್ಮ ಜನಕ್ಕೆ, ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಮಾತ್ರ. ಅರ್ಜೆಂಟ್ನವ್ರಿಗೆ ಇರ್ತಾರಲ್ಲ, ಅವರು ಪ್ರಪಂಚಕ್ಕೂ ಅರ್ಜೆಂಟ್ ಬಂದಿರ್ತಾರೆ, ಅವ್ರಿಗೆ ನಾವೇನು ಹೇಳೋಕ್ಕಾಗಲ್ಲ. ಇದನ್ನು ನೋಡಬೇಕಾದ್ರೆ ಬುದ್ಧಿ ಸ್ವಲ್ಪ ಆದಷ್ಟು ಮಟ್ಟಕ್ಕೂ ತಾಳ್ಮೆ ಬುದ್ಧಿ ಬೇಕು, ಸಹನೆ ಬೇಕು, ನಂಬಿಕೆ ಬೇಕು, ಎಲ್ಲದಕ್ಕಿಂತ ಭಕ್ತಿ ಬೇಕು, ಅದಕ್ಕೆ ಮೀರಿ ಶ್ರದ್ಧೆ ಬೇಕು. ಇದೆಲ್ಲ ಇಲ್ಲ ಅಂದರೆ ಕಾರ್ಯಕ್ರಮ ನೋಡೋದ್ರಲ್ಲಿ ಅರ್ಥ ಇಲ್ಲ, ನಾವು ಹೇಳೋದ್ರಲ್ಲೂ ಅರ್ಥ ಇಲ್ಲ. ಹಂಗಂತ ಎಲ್ರಿಗೂ ನಾನು ಹೇಳ್ತಾ ಇಲ್ಲ. ಕೆಲವರು ಈ ರೀತಿಯಾಗಿ ಈಗ ಏನು ಹೇಳ್ಬಿಟ್ರು, ಏನು ಹೇಳ್ಬಿಡೋಕ್ಕಾಯ್ತು, ಇದು ಹೆಂಗಾಗತ್ತೆ, ಈ ಕ್ವಶನ್ ಹಾಕ್ಕೊಂಡವ್ರು ನಾವೇನು ಮಾಡೋಕ್ಕಾಗಲ್ಲ. ಆ ಕ್ವಶನ್ ಹಾಕ್ಕೊಳ್ಳೋದು ಯಾವುದು ಅಂದರೆ, ನಾನು ಇರುವುದು ಕ್ವಶನ್ ಮಾಡಿಕೊಂಡ್ರೆ ಅವ್ರಿಗೆ ಉತ್ತರ ಸಿಗತ್ತೆ. ನಾನು ಹೇಗಿದ್ದೀನಿ, ದಟ್ ಇಸ್ ಎ ಕ್ವಶನ್, ಹೌದಲ್ಲಮ್ಮ? ಅದಕ್ಕೆ ಉತ್ತರ ಬೇಕು. ನಿನ್ನ ಕ್ವಶನ್ ನೀನು ಹಾಕ್ಕೊಂಡೇ ಇಲ್ಲ ಅಂದರೆ ನಿನಗೆ ಉತ್ತರ ಸಿಗಲ್ಲ. ಇದು ನಮ್ಮ ಬದುಕಿನ ಶ್ರೇಷ್ಠವಾದ ಬದುಕಿಗೆ ಏನು ಅಂದರೆ, ನಮಗೆ ನಾವು ಪ್ರಶ್ನೆ ಹಾಕ್ಕೋಬೇಕು. ನಾನು ಯಾರು? ಬೇಕಾ ಬೇಡಮ್ಮ? ನಾನು ಯಾರು ಅನ್ನೋದೇ ಗೊತ್ತಿಲ್ಲದೆ ದೇವರು ಕಾಣಿಸಲ್ಲ, ಮನೆಯೂ ಕಾಣಿಸಲ್ಲ, ದೇವಸ್ಥಾನವೂ ಕಾಣಿಸಲ್ಲ, ಯಾರೂ ಚೆನ್ನಾಗಿ ಕಾಣಿಸಲ್ಲ. ಈ ನಾನು ಯಾರು ಅನ್ನೋದಕ್ಕೆ ಉತ್ತರ ನಮ್ಮ ಭಾರತ ದೇಶದಲ್ಲಿ ಇಲ್ಲಿವರೆಗೂ ಯಾರೂ ಓಪನೇ ಮಾಡಿಲ್ಲ. ನೀನು ಯಾರೋ ಆಗಿರು, ಬಂದಿದೆಯಾ, ಏನು ಬೇಕು ಹೇಳು, ಮದುವೆ ಆಗಬೇಕಾ, ಹೋಗಿ ಆಯ್ತದೆ, ಏನು ಬೇಕು ಹೇಳು, ಮಗು ಆಗಬೇಕು, ಹೋಗೋ ಆಗತ್ತೆ. ಇದನ್ನೇ ಹೇಳ್ಕೊಂಬಂದಿದ್ದೀವಿ ಹೊರತು ಈ ಸೋಮಾರಿತನದ ಪರಮಾವಧಿಯಾಗಿರ್ತಕ್ಕಂಥ ವಿಚಾರ, ಈ ಅಜ್ಞಾನತ್ವ ಯಾರಿಗೂ ಬೇಡ. ಕೇಳ್ಕೊತೀನಿ, ಕೇಳ್ಕೊಳ್ಳಿ. ಜ್ಞಾನ ಬೇಕು ಅಂದರೆ ತಾಳ್ಮೆಯಿಂದ ಅರ್ಥ ಮಾಡ್ಕೋಬೇಕು, ಅಷ್ಟೇ ವಿಚಾರ ಹೇಳ್ಬೋದು ಬಿಟ್ಟು ಬೇರೆ ಇನ್ನೇನು ಹೇಳಲಿಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಈಗ ಒಳಗಡೆಗೆ ಹೋಗೋಣ, ಮನೆಯ ಹೊರಗಡೆ ಪ್ರತಿದಿನ ಮಹಿಳೆಯರು, ಮಕ್ಕಳು ಹೊಸಲು ದಾಟಿ ಹೊರಗೆ ಬರ್ತಾರೆ, ಗಂಡ ಹೊಸಲು ದಾಟಿ ಹೊರಗೆ ಬರ್ತಾರೆ, ಇವರು ಹೊಸಲು ದಾಟಿ ಹೊರಗೆ ಹೋಗ್ತಾರೆ. ಏನೋ ಕೆಲಸ ಒಳ್ಳೇದಾಗಬೇಕು ಅಂತ ಅನ್ಕೋತಾರೆ. ಆ ಬಾಗಿಲನ್ನು ಎಷ್ಟು ಸೌಂದರ್ಯವಾಗಿ ಇಟ್ಕೊಂಡಿದ್ದೀರಾ ನೋಡ್ಕೊಳ್ಳಿ. ಹಬ್ಬ ಬಂದಾಗ ಮಾತ್ರ ಒಂದು ಚೂರು ಆ ಕಡೆ ಈ ಕಡೆ ಚೆನ್ನಾಗಿ ಕಾಣಿಸುತ್ತೆ. ನೀನು ಹೇಳ್ದಂಗೆ ಪ್ರತಿದಿನ ಅರ್ಶಿನ ಕುಂಕುಮ ಹಚ್ಚಿಬಿಡ್ಬೋದು. ಯಾರು ಹಚ್ಚೋದು ಅರ್ಶಿನ ಕುಂಕುಮನ? ಯಾರು ಹಚ್ಚಬೇಕು? ಅಮ್ಮ ಅಥವಾ ಹೆಣ್ಮಕ್ಳು ಅಲ್ವಲ್ಲ? ಗಂಡ ಹೆಂಡತಿ ಸೇರಿ ಹೊಸಲು ಪೂಜೆ ಮಾಡಬೇಕು. ಮದುವೆ ಮಾಡ್ಕೊಂಡು ಜೊತೆಲಿ ಕರ್ಕೊಂಡು ಹೋಗ್ತಾರ, ಸಿಂಗಲ್ ಕರ್ಕೊಂಡು ಹೋಗ್ತಾರ? ಜೊತೆಯಲ್ಲಿ. ಯಾಕೆ ಬುದ್ಧಿಯಿಂದ ಯಾಕೆ ಮಾಡೋದು ಅದನ್ನ? ಪ್ರತಿದಿನ ಯಾವ ಮನೆಯಲ್ಲಿ ಗಂಡ ಹೆಂಡತಿ ಹೊಸಲು ಪೂಜೆ ಮಾಡ್ತಾರೆ? ಪ್ರತಿದಿನ ಯಾರು ತುಳಸಿ ಪೂಜೆ ಮಾಡ್ತಾರೆ? ಮತ್ತು ಒಳ್ಳೇದು ಹೆಂಗಾಗುತ್ತೆ? ಗಂಡ ಹೆಂಡತಿ ಹೆಂಗೆ ಚೆನ್ನಾಗಿರ್ತೀರ ನೀವು? ತಪ್ಪಾನೇ ಇದು? ಹೌದು. ಅಷ್ಟೊಂದು ಖರ್ಚು ಮಾಡಿ ನೀವು ಜೋರಾಗಿರಬೇಕು ಅಂತ ಬಾಗಿಲು ಮಾಡಿಸ್ತೀರಾ, ಆ ಗಂಡ ಹೆಂಡತಿ ಕೂತೊಂದಿನ ಪೂಜೆ ಮಾಡಲ್ಲ. ಅಷ್ಟೊಂದು ಚೆನ್ನಾಗಿರಬೇಕು ಅಂತ ದೇವ್ರ ಮನೆ ಮಾಡಿಸ್ತೀರಾ, ಗಂಡ ಹೆಂಡತಿ ಇದ್ದಲ್ಲಿ ಕೂತ್ಕೊಂಡು ಮಾಡೋದೇ ಇಲ್ಲ.
ಆಫೀಸ್ಗೆ ಹೋದ್ಮೇಲೆ ಮಕ್ಕಳೆಲ್ಲ ಹೋದ್ಮೇಲೆ ಗಂಡ ಎಲ್ಲ ಹೋದ್ಮೇಲೆ ಮೇನ್ ಡೋರ್ ಹಾಕ್ಕೊಂಡ್ಬಿಟ್ಟು ಒಳಗಡೆ ಕೂತ್ಕೊಂಡು ಒಬ್ಬರೇ ಬೈಕೊಂಡು ಯೋಚನೆ ಮಾಡ್ಕೊಂಡು ಇದಕ್ಕೆ ಬೇಕಾ ದೇವ್ರ ಮನೆ? ಖರ್ಚು ಎಷ್ಟು ಅದಕ್ಕೆ? ಇವತ್ತಿನ ಕಾಲದಲ್ಲಿ ಮಿನಿಮಮ್ 3 ರಿಂದ 5 ಲಕ್ಷ ಬೇಕು ಮಾಡ್ರನ್ನಾಗಿ ಮಾಡ್ಕೋತೀನಿ ಅಂದರೆ. ಇನ್ನೂ ಜಾಸ್ತಿ ಮಾಡೋರು ಇದ್ದಾರೆ. ಈ 5 ಲಕ್ಷ ಅರ್ಥವಿಲ್ಲದ ರೀತಿಯಲ್ಲಿ ಖರ್ಚು ಮಾಡಿ 3 ಅಡಿ ದೇವ್ರ ಮನೇಲಿ ಗಂಡ ಹೆಂಡತಿ ಕುತ್ಕೊಳ್ಳೋಕ್ಕಾದ್ರೂ ಆಗುತ್ತಾ ಗುರು? ಅಲ್ಲ, ನಾವು ತೋರಿಸ್ಕೊಡ್ತೀವಿ. 1.5 ಅಡಿಲಿ ಮಾಡಿಸಿ ನಾವು ಕೂರಿಸ್ತೀವಿ. ಎಷ್ಟು? ನೀನು 3 ಅಡಿಲಿ ಕೂರಲ್ಲ ಅಂದಿಲ್ಲ, 1.5 ಅಡಿಲಿ ಮಾಡ್ಬಿಟ್ಟು ನಾನು ಕೂರಿಸ್ತೀನಿ. ನೋಡಿದಾಗಲೇ ಅರ್ಥ ಆಗೋದು, ಹೇಳಿದಾಗ ಅರ್ಥ ಆಗಲ್ಲ. ಯಾಕೆ ಅಂತಂದರೆ ವಿಚಾರ ಏನಂದರೆ ಆ ಪದಾರ್ಥ ಹೇಗಿರಬೇಕು, ಕೂತ್ಕೊಳ್ಳೋದು ಎಲ್ಲಿ ಕೂತ್ಕೋಬೇಕು, ಮನೆಗೂ ದೇವ್ರ ಮನೆಗೂ ಸಂಬಂಧ ಏನು, ಅದರಲ್ಲಿ ಏನೆಲ್ಲ ಇರಬೇಕು ಅಷ್ಟೇ ಇರಬೇಕು. 2 ದೀಪ 1 ಫೋಟೋ ಅಷ್ಟೇ. ಒಂದೇ ಫೋಟೋ 2 ದೀಪ. ನಿಮ್ಮ ದೇವ್ರು ಯಾವುದು ಅದು ನಿಮ್ಗೆ ಸೇರಿದ್ದು ಒಂದೇ. ಸಮಯ ಅಲ್ಲಿ ನಂಜನಗೂಡಿಗೆ ಹೋಗಿದ್ದೆ, ಅಲ್ಲೊಂದು ತಂದೆ. ಸಮಯ ತಿರುಪತಿಗೆ ಹೋಗಿದ್ದೆ, ಅಲ್ಲೋ. ಇದು ಎಕ್ಸಿಬಿಷನ್ ಆಗಲ್ಲ. ಹೌದು. ಇದೆಲ್ಲ ಇಟ್ಕೊಂಡು ಎಷ್ಟು ಪೂಜೆ ಮಾಡ್ತೀರಾ, ಎಷ್ಟು ಕೃಷ್ಣ ಕುಂಕುಮ ಹಾಕ್ತೀರಾ, ಎಷ್ಟು ಕ್ಲೀನ್ ಮಾಡ್ತೀರಾ? ನೀವು ತಿಂಡಿ ತಿನ್ನೋದು ಯಾವಾಗ? ಗಲಾಟೆ ಶುರು ಆಗುತ್ತಾ ಇಲ್ವಾ? ಅದಕ್ಕೋಸ್ಕರವಾಗಿ ದೇವ್ರ ಮನೆಯಿಂದ ಸಮಸ್ಯೆಗಳು ಜಾಸ್ತಿ ಆಗತ್ತೆ ಹೊರತು ದೇವ್ರ ಮನೆಯಿಂದ ಒಳ್ಳೆಯದಾಗತ್ತೆ ಅಂತಕ್ಕಂಥದ್ದು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೇವ್ರ ಮನೆಯೂ ಸರಿಯೇ, ನೀವು ಸರಿಯೇ, ಮನೆಯೂ ಸರಿಯೇ. ಅರ್ಥ ಮಾಡ್ಕೊಳ್ಳದೆ ದೇವ್ರ ಮನೆ ಇದ್ದರೆ ಮಾತ್ರ ಮನೆ ಅಂತ ಅಂದ್ಕೊಂಡ್ರೆ ಕಷ್ಟ ಅನುಭವಿಸೋರೆ ನೀವು. ಆದರೆ ದೇವ್ರ ಮನೆಯಿಂದ ಕಷ್ಟ ಬರುತ್ತೆ ಅಂತ ಅಂದ್ಕೊಳ್ತಕ್ಕಂಥ ವಿಚಾರ ಯಾರಿಗೂ ಅರ್ಥ ಆಗಲ್ಲ. ಅದಕ್ಕೆ ಸಣ್ಣ ಉದಾಹರಣೆ ಹೇಳ್ತೀನಿ. ದೀಪ ಹಚ್ಚಬೇಕು ಅಂತ ಬೆಳಿಗ್ಗಿಂದ ಮೈಂಡಲ್ಲಿರ್ತದೆ. ಅದು ಮಾಡಿಬಿಟ್ಟ ಚೆನ್ನ, ಇದು ಮಾಡಿಬಿಟ್ಟ ಚೆನ್ನ, 11 ಗಂಟೆ ಯಾರು ಹಚ್ಚಕ್ಕಾಗಲ್ಲಮ್ಮ. ಈ ಥರದ ಮನೆ ಯಾಕೆ ಅಂದರೆ ದೇವ್ರ ಮನೆ ಯಾವುದೋ ತೊಗೊಂಡು ಪ್ಯಾಸೇಜಲ್ಲಿ ಹಾಕ್ಬಿಟ್ಟಿರ್ತಾರೆ. ಇದು ದೊಡ್ಡ ಕರ್ಮಾಂತರದ ಕೆಲಸ. ಇದು ದೇವ್ರ ಮೂಲೆಯಲ್ಲಿ ಪೂಜೆ ಮಾಡಿದ್ರು ಮನೆ ಕಟ್ಟುವಾಗ, ಅರ್ಥ ಆಗ್ತಿದೆಯಮ್ಮ? ಇವರು ದೇವ್ರ ಮೂಲೆಯಲ್ಲಿ ಪೂಜೆ ಮಾಡಿದಾಗ ದೇವರಿದೆ ಅಂತ ಒಪ್ಕೊಂಡ್ರು ತಾನೆ. ಈಗ ದೇವ್ರ ಮನೆ ಎಲ್ಲಿರಬೇಕು? ಮೂಲೆಯಲ್ಲೇ ಇರಬೇಕು. ಇಲ್ವಲ್ಲ, ಬೆಡ್ರೂಮ್ ಪಕ್ಕ ಇರುತ್ತೆ, ಇಲ್ಲ ಬಾತ್ರೂಮ್ ಈ ಕಡೆ ಪಕ್ಕ ಇರುತ್ತೆ, ಇಲ್ಲ ಅಡುಗೆ ಮೇಲೆ ಒಂದು ಸೆಲ್ಫ್ ಇಟ್ಕೊಂಡ್ಬಿಡ್ತಾರೆ, ಅಲ್ಲಿ ತಗೊಂಡೋಗಿ ಇಟ್ಕೊಂಡ್ಬಿಡ್ತಾರೆ. ಎಷ್ಟು ಆಶ್ಚರ್ಯ ಅಲ್ಲ? ದೇವರಿಗೆ ಜಾಗ ಕೊಟ್ಟಿಲ್ಲ ನೀವು. ಏನು ಮಾಡೋ ಸ್ವಾಮಿ, ಸ್ವಂತ ಮನೆ ನಮ್ಮದು, ಬಾಡಿಗೆ ಮನೆ ನಿಮ್ದು, ಅಷ್ಟೇ ಜೀವನ. ಬಾಡಿಗೆನೇ ನೀವು, ಸ್ವಂತಕ್ಕೆ ಬರೋದೇ ಇಲ್ಲ ನೀವು. ಯಾಕೆ ಅಂದರೆ ನೀವು ಅಷ್ಟೇ ಜೀವನ. ತಥಾಸ್ತು, ಭಗವಂತ ಕಾಯ್ತಾನೆ. ನಿನ್ನ ಬಾಯಿಂದ ಏನು ಮಾತು ಬರುತ್ತೆ? ತಥಾಸ್ತು, ನಂತವಿಲ್ಲ, ತಥಾಸ್ತು, ನನ್ನ ಕೈಲಿ ಆಗಲ್ಲ, ತಥಾಸ್ತು. ಇದು ಭಗವಂತ. ದುಡ್ಡಿಲ್ಲ, ನಾನು ಸರಿ ಇಲ್ಲ, ನಾನು ಹುಟ್ಟಿದ ಸರಿ ಇಲ್ಲ, ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನೀನು ಎಷ್ಟು ಕೊಟ್ತಾ ಇರ್ತೀಯೋ ಅಷ್ಟು ನಿನಗೆ ಶಾಪ ತಟ್ಟತ್ತೆ. ಇದು ಸೋಮಾರಿತನ ತಾನೆ? ಹೌದು ಅಲ್ವಾ? ಮನುಷ್ಯನಿಗೆ ಮೊದಲನೇ ದರಿದ್ರದ ವಿಚಾರ ಯಾವುದು? ಸೋಮಾರಿತನ. ಅದನ್ನು ಮೊದಲು ನಾವು ಬಿಟ್ಟಾಗ ಭಗವಂತ ನಮ್ಮಲ್ಲೇ ಇದ್ದಾರೆ ಅಂತ ಒಪ್ಕೋಬೋದು. ಖಂಡಿತ ಗುರುಜಿ. ಮಾತಾಡೋಣ, ಇನ್ನೂ ಸಾಕಷ್ಟಿದೆ ಮಾತನಾಡೋದು. ವೀಕ್ಷಕರೇ ನೋಡ್ತಾ ಇದ್ದೀರಲ್ಲ, ಬಹಳ ಅಚ್ಚುಕಟ್ಟಾಗಿ ಗುರೂಜಿಯವರು ಒಂದಷ್ಟು ವಿವರಣೆಯನ್ನು ಕೊಡ್ತಾ ಇದ್ದಾರೆ ದೇವ್ರ ಮನೆ ಕುರಿತಾಗಿ. ಗುರುಜಿ, ಮನೆಯಲ್ಲಿ ದೇವ್ರ ಮನೆ ಹೇಗಿರಬೇಕು ಅನ್ನೋದ್ರ ಕುರಿತಾಗಿ ನೀವು ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ರಿ, ಅದನ್ನು ಮುಂದುವರಿಸಿ. ಈಗ ನಾವು ಕಟ್ಟೋ ಮನೆ ನೋಡ್ತಾ ಇದ್ದೀವಿ, ಮಾಡ್ತಾ ಇದ್ದೀವಿ, ಕಟ್ಟಿಸ್ತಾ ಇದ್ದೀವಿ. ಈ ಕ್ರಿಮಿ ಕೀಟ ಪಕ್ಷಿಗಳು ಮನೆ ಕಟ್ಟೋದು ನೋಡಿದ್ಯಲ್ಲಮ್ಮ? ಹೌದು. ಅದೇನು ಇಂಜಿನಿಯರ್ ಓದಿಲ್ಲ, ಹೌದಾ? ಅದಕ್ಕೆ ಇವಾಗ ಒಂದನ್ನು ಭೂಮಿ ಒಳಗಡೆ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ಕ್ರಿಮಿ ಮನೆಯನ್ನು ಹೇಗೆ ಕಟ್ಟುತ್ತೆ ಅಂತ ಸ್ವಲ್ಪ ನೋಡಲಿ. ಕ್ರಿಮಿ ಕಟ್ಟೋ ಥರ ಅದನ್ನೀಗ ಸ್ವಲ್ಪ ಒಂಚೂರು ಚಿತ್ರ ನೋಡಿಬಿಟ್ಟು ಈಗ ಸ್ವಲ್ಪ ನೋಡಮ್ಮ, ಎಷ್ಟು ಅಂತಸ್ತು ಬಿಲ್ಡಿಂಗ್ ಎಷ್ಟು ಚೆನ್ನಾಗಿ ಕಟ್ಟಿದೆ ಇರುವೆ. ಭೂಮಿಯ ಒಳಗಡೆ ಇರುವೆ ಕಟ್ಟಿರ್ತಕ್ಕಂತಹ ಈ ಅಂತಸ್ತಿನ ಮನೆ ಯಾವ ಇಂಜಿನಿಯರ್ ಓದಿತ್ತೆ? ಇರುವೆ. ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಹೌದಲ್ಲ? ಎಷ್ಟು ಚೆನ್ನಾಗಿ ಕಟ್ಟಿದೆ ಅದು, ಸ್ಟೆಪ್ ಬೈ ಸ್ಟೆಪ್ಪು. ಮೇಲ್ಗಡೆಯಿಂದ ಮಳೆ ಬಂದ್ರೂ ಕೂಡ ಸೇಫ್ ಆಗಬೇಕದು. ಕೌಂಟ್ರ್ ಎಷ್ಟು ಚೆನ್ನಾಗಿ ಜೋಡಿಸಿ ಮಾಡಿದೆ. ಯಾವ ಕಾರ್ಪೆಂಟ್ರ್ ಒಳಗಡೆ ಮಾಡಿಲ್ಲ. ನಿಜ. ಆದರೂ ಬುದ್ಧಿ ಕೊಟ್ಟಿರೋ ಜನ ಒಂದು ಮನೆ ಕಟ್ಟೋಕೆ ಇನ್ನೂ ಗೊತ್ತಿಲ್ಲ ಅಂದಮೇಲೆ ಯಾವ ಪುರುಷಾರ್ಥಕ್ಕಮ್ಮ ನಾವು ಬದುಕಿದ್ದೀವಿ ಅಂತ ಬೇಜಾರಾಗತ್ತೆ. ಇದನ್ನು ನೋಡೋರು ನಾವು ನಾಚಿಕೆ ಪಟ್ಕೋಬೇಕಲ್ಲ? ಹಾಂ. ಅದೇ ಥರ ಪಕ್ಷಿ ಕೂಡ ಗೂಡು ಕಟ್ಕೊಳತ್ತೆ. ಎಷ್ಟು ಚೆನ್ನಾಗಿ ಒಂದು ಚೂರು ಎಷ್ಟು ಡಿಸೈನಾಗಿ ಕಟ್ಟುತ್ತದು. ಒಂದೊಂದೇ ರೆಕ್ಕೆಗಳು ತಂದು ನಮಗೆ ಇಷ್ಟೆಲ್ಲ ಅನುಕೂಲ ಕೊಟ್ಟಿದ್ದು ಒಂದು ಮನೆ ಕಟ್ಕೊಳ್ರಿ ಅಂದರೆ ಹುಚ್ಚುಚ್ಚಾಗಿ ಮನೆ ಕಟ್ಕೊಂಡು ಹುಚ್ಚುಚ್ಚಂಗೆ ಆಡೋ ಅಂಥ ಮಕ್ಕಳನ್ನ ಇಟ್ಕೊಂಡಿದ್ದೀವಲ್ಲ, ನಾವು ಯಾವ ಕರ್ಮ ಇದು? ಇದನ್ನು ನೋಡೋರು ಅರ್ಥ ಮಾಡ್ಕೋಬೇಕು. ಮನೆ ಅನ್ನೋದು ಒಂದು ಶಾಸ್ತ್ರೀಯ ಪದ್ಧತಿ. ಮನೆ ಅನ್ನೋದೇನು? ಶಾಸ್ತ್ರೀಯ ಪದ್ಧತಿ. ಏನದು ಶಾಸ್ತ್ರೀಯ ಪದ್ಧತಿ? ನಮ್ಮ ದೇಹವನ್ನು ಭಗವಂತ ಹೇಗೆ ರಚನೆ ಮಾಡಿದಾರೋ ಅದಕ್ಕೆ ಹೊಂದಾಣಿಕೆ ಆಗುವ ರೀತಿಯಲ್ಲೇ ಮನೆ ಆಗಬೇಕು. ನಮ್ಮ ಅನುಕೂಲಕ್ಕೆ ತಕ್ಕಂತೆ ದೇವ್ರ ಮನೆ ಚಿಕ್ಕದು, ಬೆಡ್ರೂಮ್ ದೊಡ್ಡದು, ಹಾಲ್ ದೊಡ್ಡದು ಹೇಳಂಗಿಲ್ಲ.
ಸಜ್ಜಾಗಬೇಕು ಕೇಳಂಗಿಲ್ಲ. ಶಾಸ್ತ್ರೀಯ ಪದ್ಧತಿ ಅಂದರೆ ನಮ್ಮ ದೇಹಕ್ಕೂ ಮನೆಗೂ ಹೊಂದಾಣಿಕೆ ಆದರೆ ಮನೇಲಿರ್ತಕ್ಕಂಥವರೆಲ್ಲ ಆರೋಗ್ಯವಾಗಿರ್ತಾರೆ ಅನ್ನೋದೇ ಈ ಒಂದು ಸಂದೇಶ. ಮನೆ ಮಂದಿ ಎಲ್ಲ ಆರೋಗ್ಯವಾಗಿರ್ಬೇಕಲ್ಲ. ಹೌದು. ಇದಕ್ಕೆ ಮನೆ ಕಟ್ಟೋದು ನಮ್ಗೆ ಗೊತ್ತಿರಬೇಕಲ್ಲ. ಅಪ್ರಾಣೆ ಗೊತ್ತಿಲ್ಲ, ಗೊತ್ತಾಗೋದೂ ಇಲ್ಲ, ಗೊತ್ತೂ ಇಲ್ಲ, ಗೊತ್ತಾಗೋದೂ ಇಲ್ಲ. ಯಾಕೆ ಅಂದರೆ ನಮ್ಮ ಇಷ್ಟದ ಪ್ರಕಾರ ನಮ್ಮ ದುಡ್ಡು, ನಮ್ಮ ಸೈಟು, ನಮ್ಮ ಇಷ್ಟ ಕಟ್ಟಿ ಅರ್ಧಂಬರ್ಧ ಈಚೆ ಬರ್ತಾರೆ, ಮಾರ್ಬಿಟ್ಟು ಬರ್ತಾರೆ, ಅನುಭವಿಸ್ತಾ ಇರ್ತಾರೆ. ಇದಕ್ಕೆ ಯಾಕೆ ಮನೆ ಅಲ್ವಾ? ಶ್ರೇಷ್ಠತೆ ಎಷ್ಟು ಮಟ್ಟಿಗೆ ಅಂತ ಈಗ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಮಾಡ್ಕೊಳ್ಳೋರಿಗೆ ಈಗ ಕರೆ ಇದೆಯಾ? ಹೌದು ಗುರುಜಿ, ಕರೆ ಇದೆ. ಒಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ, ಮಹಾಲಕ್ಷ್ಮಿ ಅಂತ ಬೆಂಗಳೂರಿಂದ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಗುರುಜಿ ಅಂತ ಮಾತಾಡು. ಹಲೋ, ಹಲೋ ಹೇಳಿ. ಗುರುಜಿ ನಮಸ್ತೆ. ನಾರಾಯಣ, ಹೇಳಿ ಮಹಾಲಕ್ಷ್ಮಿ ಅವರೇ. ಒಂದು ಉತ್ತರ ನಕ್ಷತ್ರ. ಯಾರ್ದು? ನಮ್ದು ಮಹಾಲಕ್ಷ್ಮಿದು. ಓಕೆ. ಉತ್ತರ ನಕ್ಷತ್ರ ನಮ್ದು. ಈಗ 5 ತಿಂಗಳಲ್ಲಿ 2 ಸಾವು ಆಯ್ತು ಮನೇಲಿ. ಯಜಮಾನ್ರ ಅಣ್ಣ ಒಬ್ರು ದೀಪಾವಳಿಗೆ. ಮತ್ತೆ ಜನವರಿ 28ರಲ್ಲಿ ಅತ್ತೆ. ಓಕೆ. ಅತ್ತೆ ತೀರೋ. ಮನೆ ಎಷ್ಟು ವರ್ಷದ್ದು ಮಹಾಲಕ್ಷ್ಮಿ ಅವರೇ? ಮನೆ ಬಿದ್ದೋಗಿದೆ ಸ್ವಾಮಿ. ಅದು ಗುರುಜಿ ತುಂಬಾ ವರ್ಷ ಅಂದ್ರೆ ನಮ್ಮ ಅತ್ತೆ ಕಾಲದ್ದೇ ಅದು. ನಾವಿರೋದು ಬೆಂಗಳೂರಲ್ಲಿ. ಊರಲ್ಲಿ ಮನೆ ಅದು ಬಿದ್ದೋಯ್ತೆ, ಅಲ್ಲಿ ಯಾರು ವಾಸ ಇಲ್ಲ, ಬಿದ್ದೋಯ್ತೆ ಮನೆ. ಯಾಕದು ಮಾಡಬಾರ್ದಾ? ಅದು ಮಾಡಕ್ಕೆ 4-5 ಜನದ ಭಾಗ ಐತೆ ಗುರುಜಿ. ಅದು ಸುಮ್ನೆ ಅವ್ರು ಇವ್ರ ಮೇಲೆ ಅವ್ರು ಹೇಳ್ಕೊಂಡು ಹಂಗೆ ಬಿದ್ದೈತೆ ಗುರುಜಿ. ಆ ಊರಲ್ಲಿ ಯಾರಿದ್ರು? ಊರಲ್ಲಿ ಯಾರು ಇಲ್ಲ. ಅಲ್ಲ, ಜಮೀನು ಇದೆಯಾ ಅಲ್ಲಿ? ಜಮೀನು? ಜಮೀನಿದೆ. ಓಕೆ. ಅಲ್ಲಿ ಯಾರನ್ನ ಹಾಕಿರೋದು? ಸತ್ತವ್ರನ್ನ? ಜಮೀನಿದೆ ಗುರುಜಿ. ಸತ್ತವ್ರನ್ನ ಜಮೀನಲ್ಲಿ ಯಾರನ್ನ ಹಾಕಿದ್ದೀರಾ ಅಂದೆ? ಅಲ್ಲಿ ಜಮೀನಲ್ಲಿ, ಇವ್ರ ಜಮೀನಲ್ಲಿ ಅಲ್ಲಿ ಮಣ್ಣು ಮಾಡಂಗಿಲ್ವಂತೆ ಗುರುಜಿ. ಅಲ್ಲಪ್ಪ, ಜಮೀನು ನಿಮ್ಮ ಸ್ವಂತ ಭೂಮಿಯಲ್ಲಿ ಎಲ್ಲರೂ ಸಂಸ್ಕಾರ ಮಾಡಿದ್ದೀರಾ ಅಂತ ಕೇಳಿದೆ. ಇಲ್ಲ, ಮಾಡಿಲ್ಲ, ಯಾರನ್ನು ಸಂಸ್ಕಾರ ಮಾಡಿಲ್ಲ. ಓಕೆ. ಈಗ ಆ ಮನೆ ಪಕ್ಕದಲ್ಲಿ ದೇವಸ್ಥಾನ ಯಾವುದಿದೆ ಹತ್ರದಲ್ಲಿ? ಹೇಳಿ. ಎದುರಿಗಿಲ್ಲ, ಸ್ವಲ್ಪ ಬಲಕ್ಕೆ ಫಸ್ಟ್ ಕಾಳಮ್ಮ ಅಂತ ಇತ್ತಂತೆ, ಹಳೆಯ ದೇವಸ್ಥಾನ ಒಂದು ಇದೆ ಗುರುಜಿ. ಅದಕ್ಕೂ ನಿಮ್ಮ ಮನೆಗೆ ಎಷ್ಟು ಗ್ಯಾಪ್ ಇದೆ? ಅಂದ್ರೆ ಒಂದ 4-5 ಕಿಲೋಮೀಟರ್ ಐತೆ. ಅಲ್ಲ, ಮೀಟ್ರು. 4-5 ಮೀಟ್ರ್ ಇದೆ. ಮೀಟ್ರ್ ಐತೆ. ಓಕೆ. ನಿಮ್ಮ ಮನೆ ಬಿದ್ದೋಗಿರೋ ಮನೆಯಲ್ಲಿ ಹಾವು ಬಂದಿದ್ದು, ಒಳಗಡೆ ಬಂದಿದ್ದು, ಒಡೆದಿದ್ದು ಯಾವಾಗ ಆಯ್ತು? ಯಾವ್ದು ಗುರುಜಿ? ಕೇಳಿಸಿಲ್ಲ. ಈಗ ಬಿದ್ದೋಗಿರೋ ಮನೆ ಇದೆಯಲ್ಲಮ್ಮ, ಮನೆ ಬಿದ್ದೋಗಿದೆಯಲ್ಲ. ಹಲೋ, ಹೇಳಿ ಗುರುಜಿ. ಮನೆ ಬಿದ್ದೋಗಿದೆಯಲ್ಲ, ಆ ಮನೆ ಒಳಗಡೆ ಹಾವು ಬಂದಿದ್ದು, ಒಡೆದಿದ್ದು ಯಾವಾಗ ಆಯ್ತು? ಅದು ಗೊತ್ತಿಲ್ಲ ಗುರುಜಿ. ನಾವು ಅಲ್ಲಿ ಮದುವೆ ಮಾಡಿಕೊಂಡಾಗಿಂದ ಅಲ್ಲಿಂದ ಬೆಂಗಳೂರಲ್ಲಿ ಇರೋದು. ಓಕೆ. ಇದನ್ನ ನೀವು ಫಸ್ಟ್ ತಿಳ್ಕೊಳ್ಳಿ. ಆ ಬಿದ್ದಂಥ ಮನೆಯಲ್ಲಿರ್ತಕ್ಕಂಥ ರಹಸ್ಯ, ಆ ದೇವರು ಹೆಣ್ಣು ದೇವರಿಗೆ ಸಂಬಂಧಪಟ್ಟಂಥ ಆ ಮನೆ ಸರೌಂಡಿಂಗ್ ಏನಿದೆ ಸೈಟು, ಸಾಕಷ್ಟು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಜಾಗ ಆಗಿದೆ ಅದು. ಅದನ್ನು ಸ್ವಲ್ಪ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಒಂದು. ಎರಡನೇದು ಉತ್ತರ ನಕ್ಷತ್ರ ಅಂತ ಹೇಳಿದೆ ಅಮ್ಮ ಮಹಾಲಕ್ಷ್ಮಿ. ಇದರಿಂದ ಏನಾಗುತ್ತೆ, ಉತ್ತರ ನಕ್ಷತ್ರಕ್ಕೆ ಏನಾಗುತ್ತೆ ಅಂದರೆ ಶ್ರೀಮಂತಿಕೆ ಇದ್ದರೂ, ಜಮೀನಿದ್ದರೂ, ಎಲ್ಲ ಅನುಕೂಲಗಳಿದ್ದರೂ ಜೀವನದಲ್ಲಿ ಅಲ್ಲ ಇಲ್ಲ ಇಲ್ಲ ಅಲ್ಲ ಈ ರೀತಿ ಅಲಿಬೇಕಾಗಿದೆ. ಸತ್ಯ ಗುರುಜಿ. ಅದಕ್ಕೋಸ್ಕರ ನಾನು ತುಂಬಾ ದಿವಸದಿಂದ ಟ್ರೈ ಮಾಡ್ತೀನಿ. ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಪೂರ್ತಿ ಕೇಳಿಸ್ಕೊಳ್ಳಿ. ಸತ್ತವರ ಶ್ರಾದ್ದಗಳನ್ನು ಮಾಡದೇ ಇರುವ ಕಾರಣ ಅಲೆಮಾರಿಗಳ ರೀತಿಯಲ್ಲಿ ಅಲೆಯುತ್ತಿದ್ದೆ ಅಂತ ನೀವು ತಿಳ್ಕೊಂಬಿಡಬೇಕಷ್ಟೆ. ಅವರಿಗೆ ಶ್ರಾದ್ದಗಳನ್ನು ಮಾಡುವ ಕ್ರಮವನ್ನು ತಿಳ್ಕೊಳ್ಳಿ. ಎಲ್ಲದಕ್ಕೂ ಅಕೌಂಟ್ ಓಪನ್ ಆಗುತ್ತೆ. ಮುಂದೆ ಏನಪ್ಪ ಅಂತ ಭಯ ಬೀಳೋದು ಬೇಡ. ರಿಪೇರಿ ಮಾಡ್ಕೊಳ್ಳಿ, ಹೇಳ್ಕೊಡೋಣ. ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕರೆ ಮಾಡಿದ್ದಾರೆ. ಹಲೋ. ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ನನ್ನ ಹೆಸರು ಶಶಿಕಲಾ ಮೇಡಮ್. ಎಲ್ಲಿಂದ ಕರೆ ಮಾಡಿದ್ದೀರಾ? ಬೆಂಗಳೂರಿಂದ ಮೇಡಮ್. ಓಕೆ, ಮಾತಾಡಿ ಗುರು. ಹಲೋ, ನಮಸ್ತೆ ಗುರುಜಿ. ನಾರಾಯಣ. ಹೇಳಿ ಶಶಿಕಲಾ ಅವರೇ, ಏನು ಮಾಡ್ತಿದ್ದೀರಾ? ನಾವು ಮನೇಲಿ ಇದೀವಿ ಮೇಡಮ್. ಸರ್, ಏನು ಓದಿದ್ದೀರಾ? PUC ಓದಿದ್ದೀನಿ. ಏನಾಗಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಮಗಳಿಗೆ 23 ವರ್ಷ. ಏನು ನಕ್ಷತ್ರ? ನಕ್ಷತ್ರ ಪೂರ್ವಾಷಾಢ ಮೇಡಮ್ ಸ್ವಾಮಿ. ಕೆಲವರು ಮೂಲ ನಕ್ಷತ್ರ ಅಂತಾರೆ, ಕೆಲವರು ಪೂರ್ವಾಷಾಢ ಅಂತಾರೆ. ನಿನ್ನ ನಕ್ಷತ್ರ ಏನಮ್ಮ? ನನ್ನ ನಕ್ಷತ್ರ ಗೊತ್ತಿಲ್ಲ ಸ್ವಾಮಿ. ಹೆಸರು ಮಾತ್ರ ಶಶಿಕಲಾ ಅಂತ ಇಟ್ಟಿದ್ದಾರೆ. ಓಕೆ. ಅಳೋದು ಒಂದು ದಿನದಲ್ಲಿ ಯಾವಾಗ ಸುಮ್ಮನೆ ಅಳು ಬರುತ್ತೆ ಅಂತ ನನಗೆ ಗೊತ್ತಾಗಿದೆಯಾ? ಸ್ವಾಮಿ ನನಗ ಹೌದಾ? ನಿಮಗೆ ಯಾವಾಗಾದ್ರು ಕಾರಣ ಇದೆ ಕಣ್ಣಲ್ಲಿ ನೀರು ಬರುತ್ತೆ ನನಗೆ ಅಂತ ಗೊತ್ತಾಗಿದೆಯಾ ಅಂತ ಕೇಳಿದೆ.
ಯಾವಾಗ್ಲೂ ಬರ್ತಿರುತ್ತೆ ಸ್ವಾಮಿ. ಸಂತೋಷ ಆದಾಗ್ಲೂ ಅಳು ಬರುತ್ತೆ, ತುಂಬಾ ಅಳು ಬರುತ್ತೆ. ಸಂತೋಷ ಆದಾಗ ದುಃಖ ಸ್ವಲ್ಪ ತಡ್ಕೋತೀನಿ. ಅದ್ಯಾಕೆ ತಡ್ಕೊಳ್ಳೋದು? ಏನೋ ಸ್ವಾಮಿ ಕಷ್ಟಗಳು ಅಂದ್ರೆ ನಿಮ್ಮಂತವ್ರು ಹೇಳ್ಕೊಟ್ಟಿರ್ತೀರಲ್ವಾ, ಅದು ಕಷ್ಟಗಳು ತೋರ್ಸ್ಕೋಬಾರ್ದು ಅಂತ ಹೇಳಿ ಅದಕ್ಕೋಸ್ಕರ. ಓಕೆ, ನಿಮ್ಮ ಮಗಳು ಏನು ಮಾಡ್ತಿದ್ದಾಳೆ? ಓದ್ತಾ ಇದ್ದಾಳೆ ಸ್ವಾಮಿ. ಇನ್ನು ಎಲ್ಲಿವರೆಗೂ ಓದಿಸ್ಬೇಕು ಅಂತಿದ್ದೀರಾ ಮಗಳನ್ನ? ಸ್ವಾಮಿ ನಾನು ಯಾರೇ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳೋದು ಓದಿಸ್ತೀನಿ ಅಂತ, ಮದುವೆ ಮಾಡ್ತೀನಿ ಅಂತ ಹೇಳ್ಕೊಡಲ್ಲ. ತುಂಬಾ ಚೆನ್ನಾಗಿ ಓದಿಸ್ಬೇಕು ಅನ್ನೋದು ನನ್ನ ಜವಾಬ್ದಾರಿ. ಓಕೆ, ಅವಳಿಗೆ ಕಾಲು ಮಂಡಿ ಎರಡರಲ್ಲಿ ಯಾವ್ದು ನೋವು ಕಾಣಿಸುತ್ತೆ? ತುಂಬಾ ನೋವ್ತದೆ ಅಂತಾಳೆ ಸ್ವಾಮಿ. ಈಗ ಒಂದ್ ನಿಮಿಷ ಈ ಕಾಲು ನೋವು ಇದ್ರು ಸರಿ, ಉಸಿರಾಡದೇ ಇದ್ರು ಸರಿ, ನಿಮ್ಮ ಮಗಳು ಓದಬೇಕು. ಅವಳು ಓದ್ಬೇಕು ಅಂತಾಳೆ. ಅಲ್ಲ, ಆರೋಗ್ಯ ಹಾಳಾದ್ರೂ ಸರಿ ಓದಬೇಕು. ಅಂದ್ರೆ ಆರೋಗ್ಯನೇ ಬೇಕು ಅವಳಿಗೆ. ಒಂದ್ ನಿಮಿಷ ಇರಿ. ಆರೋಗ್ಯ ಬೇಕು ಅಂದ್ರೆ ಏನು ಮೆಡಿಕಲ್ ಸ್ಟೋರ್ ಸಿಗುತ್ತಾ ತಂದ್ಕೊಡಕ್ಕೆ? ಇಲ್ಲ. ಮತ್ತೆ ಹೆಂಗ್ ಕೊಡ್ತೀರಾ? ನೀವೇ ಹೇಳ್ಕೊಟ್ಟಿದ್ದೀರಲ್ಲ ಕೆಲಸ. ಬೆಳಿಗ್ಗೆ ವಾಕಿಂಗ್ ಮಾಡ್ಬೇಕು, ಊಟದ ಟೈಮಲ್ಲಿ ಮಾತಾಡ್ಬೇಕು. ಅಮ್ಮ ಒಂದ್ ನಿಮಿಷ, ಬರೀ ವಾಕ್ ಮಾಡೋದ್ರಿಂದ, ಜಪ ಮಾಡೋದ್ರಿಂದ, ಔಷಧಿ ತಗೊಳ್ಳೋದ್ರಿಂದ ಮನುಷ್ಯ ಸರಿ ಹೋಗಲ್ಲ. ಪೂರ್ವಾಷಾಢ ನಕ್ಷತ್ರಕ್ಕೆ ಮಗು ಹುಟ್ಟಿದ್ದು ಕಾರಣ ಏನು ತಿಳ್ಕೊಳ್ಳಿ ಫಸ್ಟು. 23 ವರ್ಷ ಮಗಳು ಬೆಳೆಸಿದ್ದೀರಾ, ಹೌದು ಸರ್. ಅದು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ. ನಾವು ಬರೀ ಸೆಂಟಿಮೆಂಟಲ್ ಬದುಕಿದ್ರೆ ಬದುಕೋಕ್ಕಾಗಲ್ಲ. ಮೂಲ ನಕ್ಷತ್ರ ಆಗಲಿ, ಪೂರ್ವಾಷಾಢ ನಕ್ಷತ್ರ ಆಗಲಿ, ಉಸಿರಾಟ ಮಕ್ಕಳಿಗೆ ಚೆನ್ನಾಗಿರ್ಬೇಕಾ ಬೇಡವಾ? ಅದೇ ತಿಳ್ಕೊಳ್ಳಿಲ್ಲ ಅಂದರೆ ಮಕ್ಕಳು ಮುಂದೆ ಓದಿಸಿ ಏನು ಮಾಡ್ತೀರಾ? ನಿಮ್ಮಿಷ್ಟ, ಏನೂ ಮಾಡೋಕ್ಕಾಗಲ್ಲ. ಎಲ್ರಿಗೂ ಓದು ಅನ್ನೋದು ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ಅಂದರೂ ನಾನೇನು ಮಾಡೋಕ್ಕಾಗಲ್ಲ. ಆರೋಗ್ಯ ಮುಖ್ಯ ಅನ್ನೋರು ದಯವಿಟ್ಟು ತಿಳ್ಕೊಳ್ಳಿ. ಓದೋದ್ರ ಬಗ್ಗೆ ನನ್ನ ಹತ್ರ ಉತ್ತರ ಇಲ್ಲ, ಅದು ಬೇರೆ ಹತ್ರ ನೀವು ಕೇಳಬಹುದೇನೋ. ಆರೋಗ್ಯ ಬೇಕಾ ಬನ್ನಿ ಹೇಳ್ಕೊಡೋಣ, ಮಾಡೋದಾದರೆ ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ಬರು ರತ್ನಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ಹಲೋ, ನಮಸ್ತೆ ಮೇಡಮ್. ನಮ್ಮ ಅಕ್ಕನ ಮಗನ ಒಂದು ಸ್ವಲ್ಪ ಕೇಳಬೇಕಿತ್ತು. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ ನೀವು? ನಾವು ಹಳೆನರಸೀಪುರದಿಂದ ಕಿರಣ್ ಕುಮಾರ್ ಅಂತ. ಮಾತಾಡಿ, ಗುರುಜಿ ಇದ್ದಾರೆ. ಬಗ್ಗೆ ಕೇಳಬೇಕಿತ್ತು. ಹಲೋ. ಹಲೋ. ಹಾಂ ಹೇಳಮ್ಮ. ಸರ್ ನಮಸ್ತೆ ಸರ್. ಹಾಂ ಹೇಳಪ್ಪ. ನಮ್ಮ ಅಕ್ಕನ ಮಗನ ಸ್ವಲ್ಪ ಕೇಳಬೇಕಿತ್ತು ಸರ್. ಕಿರಣ್ ಅಂತ, ನಕ್ಷತ್ರ ಆರಿದ್ರ ನಕ್ಷತ್ರ, ರಾಶಿ ಮಿಥುನ. ಮಧ್ಯಾಹ್ನ ತಟ್ಟಾಗ್ತಿಲ್ಲ ಸರ್, ಎಲ್ಲ ಕಡೆ ಕೇಳಿದೆ. ಸರಿ, ಏನಾಗ್ಬೇಕು ಅವನ ಬಗ್ಗೆ? ಅವನ ಬಗ್ಗೆ ಮದ್ವೆ ತಟ್ಟಾಗಿಲ್ಲ ಸರ್. ಒಂದು ಆಯ್ತು, ಡೈವರ್ಸ್ ಆಗಿದೆ. ಅದಕ್ಕೆ ಅವ್ರ ಬಗ್ಗೆ ಕೇಳ್ಬೇಕಿತ್ತು ಸರ್. ಸರಿ, ಡೈವರ್ಸ್ ಮುಂದೆ ಏನು ಬೇಕು? ಮದುವೆ ಆಗ್ಬೇಕಾ ಇನ್ನೊಂದು? ಹೌದು ಸರ್, ಮದ್ವೆ ಸೆಟ್ ಆಗ್ಬೇಕು. ಎಲ್ಲ ಕಡೆ ನೋಡ್ತಾ ಇದೀವಿ. ಹುಡುಗಾಟನ ಮದುವೆಗಳು ಆಗ್ಬೇಕು. ಮದುವೆ ಅಲ್ಲ, ನಿಮ್ಮ ತಮ್ಮನಿಗೆ ಆಗ್ಬೇಕಾಗಿರೋದು ಮದುವೆಗಳು. ಇನ್ನೊಂದು 4-5 ಆದ್ರೂ ಪರವಾಗಿಲ್ವಾ? ಅಲ್ಲಮ್ಮ, ಇನ್ನೊಂದು 4-5 ಮದುವೆ ಆಗ್ಬೇಕಾ ಅಂತೀನಿ. ಏನು ಮಾಡೋಕ್ಕಾಗಲ್ಲ. ಒಳ್ಳೆ ನರಸೀಪುರ. ದಯವಿಟ್ಟಮ್ಮ, ದಯವಿಟ್ಟು ಈ ರೀತಿ ತಪ್ಪು ಮಾಹಿತಿಯಲ್ಲಿ ಬದುಕಕ್ಕೆ ಹೋಗಬೇಡಿ. ಮೊದಲು ಯಾಕೆ ವಿಚ್ಛೇದನ ಆಯಿತು ಅಂತ ತಿಳ್ಕೊಳ್ಳಿ, ಮದುವೆ ಮಾಡೋಕ್ಕೆ ಹೋಗಬೇಡಿ. ಕೇಳಿದ್ರೆ ನಾನು ಶಾಸ್ತ್ರ ಹೇಳಲ್ವಲ್ಲ ತಾಯಿ. ಫಸ್ಟ್ ಇವೆಲ್ಲ ಹತ್ರ ಬಂದು ನಿಂತ್ಕೊಂಡು ಕೇಳಬೇಕು. ನೀವೆಲ್ಲೋ ಕೂತ್ಕೊಂಡು ಫೋನಲ್ಲಿ ಮಾಡಿ ಪರಿಹಾರ ಹೇಳೀನಿ, ಪರಿಹಾರ ಹೇಳೋಕ್ಕೆ ನಾನು ಯಾವ ಕಾರಣಕ್ಕೂ ಹೇಳಲ್ಲ. ಪರಿಹಾರ ಪ್ರಪಂಚದಲ್ಲಿ ಇಲ್ಲವೇ ಇಲ್ಲ. ಅಂದ್ಕೊಂಡ್ರೆ ನಿಮ್ಮ ತಪ್ಪು, ನಾನೇನು ಮಾಡೋಕ್ಕಾಗಲ್ಲ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಮಾ ಕರೆ ಮಾಡಿದ್ದಕ್ಕಾಗಿ. ಇನ್ನು ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ, ರತ್ನಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ರತ್ನಮ್ಮ ಅವರೇ ನಮಸ್ಕಾರ. ಹಲೋ ರತ್ನಮ್ಮ ಅವರೇ, ಕೇಳಿಸ್ತಿದ್ಯಾ ನನ್ನ ಧ್ವನಿ? ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಮಾತಾಡಿ ಮಾ, ಬೇಗ ಎಲ್ಲಿಂದ ಕರೆ ಮಾಡಿದ್ದೀರಾ? ಹಲೋ, ನಮಸ್ಕಾರ ರತ್ನಮ್ಮರೇ, ಕೇಳಿಸ್ತಿದ್ಯಾ? ಏನು ಮಾಡೋಕ್ಕಾಗಲ್ಲ. ಟಿವಿ ನೋಡ್ಕೊಂಡು ಮಾತಾಡಬೇಡಿ, ಇಲ್ಲ ಕರೆ ಕಟ್ ಆಗುತ್ತೆ. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತಾಡಿ ಬೇಗ. ಹಲೋ. ಅಷ್ಟೇ. ಕರೆ ಕಟ್ಟಾಗಿದೆ ಅನ್ಸುತ್ತೆ ಗುರುಜಿ. ಸಾಕಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ಮಾತನಾಡ್ತಾ ಇದ್ದಾರೆ, ತಮ್ಮ ಅಳಲನ್ನ, ತಮ್ಮ ದುಃಖವನ್ನ ತೋಡ್ಕೊಳ್ತಾ ಇದ್ದಾರೆ. ಸೊ ಅವ್ರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಾ? ಈ ದುಃಖ ಅಂತಕ್ಕಂಥದ್ದೇ ಮೊದಲನೇ ದೊಡ್ಡ ಸಮಸ್ಯೆ. ಮನುಷ್ಯನಿಗೆ ದುಃಖ ಅಂತಕ್ಕಂಥದ್ದು ಇದೆಯಲ್ಲ, ಇದು ನಾವು ಫಸ್ಟು ತೀರ್ಮಾನ ಮಾಡಬೇಕು. ಈ ದುಃಖ ನಮಗೆ ಯಾಕೆ ಬಂತು, ಯಾಕೆ ಬರಬೇಕು ಅಲ್ಲಮ್ಮ? ಹೌದು. ಈಗ ಜನಗಳಲ್ಲಿರ್ತಕ್ಕಂಥ ಒಂದು ಕೆಟ್ಟ ಅಭ್ಯಾಸ ಏನು ಅಂದರೆ, ಜ್ಯೋತಿಷ್ಯದವರು ಬಂದರೆ ಏನಪ್ಪ ಅಂದರೆ, ಒಂದು ಕರೆ ಮಾಡಿದ್ರೆ ಏನೋ ಒಂದು ಹೇಳ್ತಾರೆ, ಏನೋ ಒಂದು ಮಾಡೋದು. ಇದೊಂಥರ ಟೈಮ್ ಪಾಸ್ ಕಡಲೆಕಾಯಿ ತಿಂದಂಗೆ ಆಗ್ಬಿಟ್ಟಿದೆ ಇದು. ಯಾಕೆಂದರೆ ಅದನ್ನು ನಮ್ಮಂಥವರೇ ಕಲಿಸಿರೋದು. ನೀನು ಇದನ್ನು ಮಾಡು, ನೀನು ಅಲ್ಲಿಗೆ ಹೋಗು ಬಾ, ಸರಿ ಹೋಗುತ್ತೆ, ಅಲ್ಲಿ ಸಮುದ್ರದಲ್ಲಿ ಮುಳುಗ್ಬಿಟ್ಟು ಬಾ, ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಬಂದ್ಬಿಡು,
ಈ ಮಟ್ಟಕ್ಕೆ ಹೇಳಿ ಹೇಳಿ ಏನಾಗುತ್ತೆ, ಜನಗಳನ್ನ ಸೋಮಾರಿತನ ಮಾಡೋದಕ್ಕೆ ಕಾರಣನೇ ಹೇಳ್ತಕ್ಕಂಥವ್ರೆ. ಪ್ರಪಂಚದಲ್ಲಿ ಪರಿಹಾರ ಅಂತ ಯಾರಾದರೂ ಹೇಳ್ತಾ ಇದ್ದಾರೆ ಅಂದರೆ ಸಹ ಅವರು ಮಾರ್ಕೆಟಿಂಗ್ ಗುರೂಜಿಗಳು ಅಂತ ಹೇಳಬೇಕು. ಪರಿಹಾರ ಅಂತ ಯಾರು ಹೇಳಿದ್ರೆ ಹೆಸರು ತೆಗೆದಾಕ್ಬಿಡಿ, ಹೆಸರು ಚೇಂಜ್ ಮಾಡಿಬಿಡಿ, ಈ ಮ್ಯಾಜಿಕ್ ಎಲ್ಲ ಮಾಡೋದು ಪ್ರಪಂಚದ ಇತಿಹಾಸದಲ್ಲಿ ಎಲ್ಲೂ ಇಲ್ಲ. ಆ ರೀತಿಯಾಗಿ ಬದಲಾವಣೆ ಮಾಡ್ಕೊಂಡು ಬದುಕೋದಾಗಿದ್ರೆ ಬೇಕಾದಷ್ಟು ಜನ ಬದುಕ್ಬಿಡೋರು. ಏನಮ್ಮ? ಹೌದು. ಇದೆಲ್ಲ ಜೀವನದಲ್ಲಿ ಇದೆಯಲ್ಲ, ಯಾವ ಕಾರಣಕ್ಕೂ ಅಲ್ಲ. ಮನುಷ್ಯನಾಗಿ ತಿಳಿಯೋದಕ್ಕೆ ಪ್ರಯತ್ನ ಪಟ್ಟಾಗ ಮಾತ್ರ ಮನುಷ್ಯ ಆಗ್ತಾನೆ ಹೊರ್ತು ಏನು ಮಾಡಬೇಕು ನಾವು, ಎಲ್ಲಿಗೆ ಹೋಗಬೇಕು ನಾವು ಅಂತಕ್ಕಂಥ ಪ್ರಶ್ನೆ ಇದೆಯಲ್ಲ, ಇದೇ ದುಃಖಕ್ಕೆ ಕಾರಣ. ಈಗ ಒಂದು ಮದುವೆ ಮಾಡಿ ವಿಚ್ಛೇದನ ಆಯಿತು, ಉದಾಹರಣೆ ಹೇಳ್ತಾ ಇದ್ದೀನಿ. ಇನ್ನೂ ಬುದ್ಧಿ ಬಂದಿಲ್ಲ ಅವರಿಗೆ. ಪ್ರಪಂಚದಲ್ಲಿ ಎಲ್ಲರೂ ಅಷ್ಟೇ, ಹೆಂಡತಿ ಬಿಟ್ಬಿಟ್ರಾ, ಹುಡುಗಿ ಸರಿ ಇಲ್ಲ ಓಡೋಗ್ಬಿಟ್ಲು ಅಂತಾರೆ. ಹೌದು. ನನ್ನ ಪ್ರಕಾರ ಹುಡುಗ ಸರಿ ಇಲ್ಲ, ಹುಡುಗಿ ಓಡೋದ್ಲು ಅಂತ ಹೇಳ್ತೀನಿ. ನನ್ನ ಹತ್ರ ಬಂದು ಕೇಳಿದ್ರೆ ಸರಿಯಾಗಿದ್ರೆ ಯಾರು ಹೋಗ್ತಾರಮ್ಮ? ಇಲ್ಲ. ಸರಿಯಾಗಿಲ್ಲದಕ್ಕೆ ಹುಡುಗಿ ಹೋಗೋದು, ಅದು ಮಗನ ಮೇಲೆ ಹೇಳ್ಬಿಡೋದು, ಇನ್ನೊಬ್ರಿಗೆ ಹೇಳ್ಬಿಡೋದು, ಆಮೇಲೆ ಇನ್ನೊಂದು ಮದುವೆ ಹುಡ್ಕೋದು, ಆಮೇಲೆ ಅದಕ್ಕೊಂದು ಶಾಸ್ತ್ರ ಕೇಳೋದು. ಏನು, ನಮ್ಮ ಹುಡುಗಿ ನಮ್ಮ ಮಗನಿಗೆ ಮಗಳು ಹೆಂಡತಿ ಹೊಟ್ಟೋಗ್ಬಿಟ್ಲು, ಈಗ ಇನ್ನೊಂದು ಮದುವೆ ಮಾಡಬೇಕು ಅಂದರೆ ಅವ್ರು ಇನ್ನೊಂದು ಉಪಕತೆ ಹೇಳ್ತಾರೆ, ಇದನ್ನು ಮಾಡಿ ಮದುವೆ ಸೆಟ್ಟಾಗತ್ತೆ ಅಂತ. ಯಾವುದೋ ಒಂದು ಪೂಜೆ ಮಾಡಿಸಿ, ಇಲ್ಲ ಯಾವುದೋ ಒಂದು ಅಭಿಷೇಕ ಮಾಡಿ, ಇಲ್ಲ ಒಂದು ರಾವು ಶಾಂತಿ ಮಾಡಿಸಿ ಅಂತ ಹೇಳ್ತಾರೆ. ಇವರು ಅದನ್ನು ಮಾಡ್ತಾರೆ, ಹೆಂಗೋ ಗೋಜಲ್ ಮತ್ತೆ ಇನ್ನೊಂದು ಕಟ್ಟಾಕ್ತಾರೆ. ಅದು ಅಷ್ಟೇ ಉತ್ತರ ದಕ್ಷಿಣ ಆಗತ್ತೆ. ಹಿಂಗೇ ಜೀವಮಾನದಲ್ಲಿ ಪರಿಹಾರ ಕೇಳ್ಕೊಂಡು ನಮ್ಮ ಜನ ಹಾಳಾಗ್ತಾ ಇದ್ದಾರೆ ಹೊರ್ತು ಪ್ರಪಂಚದಲ್ಲಿ ಪರಿಹಾರ ಅನ್ನೋದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇಲ್ಲವೇ ಇಲ್ಲ. ಇದನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ಜ್ಯೋತಿಷ್ಯದಲ್ಲಿ ಪರಿಹಾರ ಅಂತಕ್ಕಂಥದ್ದು ಯಾವ ಕಾರಣಕ್ಕೂ ಇಲ್ಲ. ಅದನ್ನು ಕೇಳ್ತಾರೆ, ಅದನ್ನು ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಎಸ್, ಓಕೆ ಗುರುಜಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ವಸಂತಮ್ಮ ಅಂತ ಹೇಳಿ ಕರೆ ಮಾಡಿದ್ದಾರೆ. ಹಲೋ. ಹಲೋ, ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡಿದ್ದೀರಾ? ಬೆಂಗಳೂರಿಂದ ಮೇಡಮ್. ಓಕೆ, ಮಾತಾಡಿ ಗುರುಜಿ. ಹಲೋ, ಅದೇ ಗುರುಜಿ. ನಾರಾಯಣ, ಹೇಳಿಮ್ಮ. ಸ್ವಾಮಿ, ನಮ್ಮ ಮಗನ ಆರೋಗ್ಯ ಕೇಳಬೇಕಾಗಿತ್ತು. ಏನು ನಕ್ಷತ್ರ? ಸ್ವಾತಿ ನಕ್ಷತ್ರ, ತುಲಾ ರಾಶಿ. ಎಷ್ಟು ವಯಸ್ಸು? ವಯಸ್ಸು 30 ಸ್ವಾಮಿ. 30? 38. ಏನಾಗಬೇಕು ಇವಾಗ? ಕೆಲಸ ಬಗ್ಗೆ, ಆರೋಗ್ಯ ಬಗ್ಗೆ. ಮನೆ ಎಷ್ಟು ವರ್ಷದ್ದು? ಮನೆ 10 ವರ್ಷದ ಸ್ವಾಮಿ. ಕಟ್ಸಿದ್ದಾ? ಕಟ್ಸಿದ್ದು ಸ್ವಾಮಿ. ಮನೆಯಲ್ಲಿ ದೀಪಕ್ಕೆ ಎಣ್ಣೆ ಯಾವುದಮ್ಮ ಹಾಕೋದು? ಎಳ್ಳೆಣ್ಣೆ ಸ್ವಾಮಿ. ಏನಕ್ಕೆ? ಎಳ್ಳೆಣ್ಣೆ ಒಳ್ಳೇದು ಅನ್ಕೊಂಡು ಹಾಕ್ತಾ ಇದ್ದೀವಿ ಸ್ವಾಮಿ. ಯಾವಾಗಿಂದ ಆಗ್ತಾ ಇರೋದು? ಆವಾಗಿಂದ ಆಗ್ತಾ ಇದ್ದೀವಿ ಸ್ವಾಮಿ, ಎಳ್ಳೆಣ್ಣೆ ಒಳ್ಳೇದು ಅಂತ. ಓಕೆ. ಈಗ ನೀವು ಮಾಂಸಾಹಾರ ವಾರದಲ್ಲಿ ಮಾಡ್ತೀರಾ, ತಿಂಗಳಲ್ಲಿ ಒಂದ್ಸಲ ಮಾಡ್ತೀರಾ? ವಾರಕ್ಕೊಂದ್ಕಿಂತ ಮಾಡ್ತೀವಿ, ಒಂದಕ್ಕಿಂತ ತಿಂಗಳಿಗೊಂದ್ಕಿಂತ ಮಾಡ್ತೀವಿ ಸ್ವಾಮಿ. ಓಕೆ. ನೀವು ಒಳ್ಳೇದು ಅಂತ ಹೇಳಿದ್ರು ಸರಿ, ಮಾಂಸ ಮಾಡೋರು ಮನೇಲಿ ಎಳ್ಳೆಣ್ಣೆ ದೀಪ ಉರಿಸ್ಬೋದಾ? ಹಾಂ, ಗೊತ್ತಿಲ್ಲ ಸ್ವಾಮಿ. ಅಲ್ಲ, ಗೊತ್ತಿಲ್ಲದಕ್ಕೆ ಸ್ವಾತಿ ನಕ್ಷತ್ರ ಮಗು ಬಂದಿರೋದು. ಇವತ್ತೊಂದು ಹೇಳ್ತಾ ಇಲ್ಲ ನಾನು, ನೀವು ಮದುವೆ ಆಗೋಕ್ಕಿಂತ ಮುಂಚೆಯಿಂದನೂ ಇದನ್ನೇ ಮಾಡ್ಕೊಂಬಂದಿರೋದು. ಸ್ನಾನ ಮಾಡೋದೇ ಯಾವುದೋ ಟೈಮು, ಊಟ ಮಾಡೋದೇ ಯಾವುದೋ ಟೈಮು, ಇದೇ ತಾನೇ ನೀವು ಮಾಡ್ಕೊಂಬಂದಿರೋದು. ಇಲ್ಲ ಸ್ವಾಮಿ, ಬೆಳಿಗ್ಗೆನೇ ಸ್ವಲ್ಪ ಮಾಡ್ತೀವಿ. ಮದುವೆ ಆಗೋಕ್ಕೆ ಮುಂಚೆ, ಮದುವೆ ಆದಮೇಲೆ ಎಷ್ಟೊತ್ತಿಗೆ ನೀನು ಸ್ನಾನ ಮಾಡ್ತಿದ್ದಮ್ಮ? 10 ಗಂಟೆ ಒಳಗಡೆ ಸ್ವಾಮಿ. ಮತ್ತೆ ಮಧ್ಯಾಹ್ನಕ್ಕೆ ಮಾಡ್ಬೇಕಣಮ್ಮ. ಈಗ ಇವರಿಗೆ ಒಳ್ಳೆ ಮಗು ಹುಟ್ಟಬೇಕು ಅಂದರೆ ನಮ್ಮ ಜನ ಎಷ್ಟು ಸೋಮಾರಿಗಳಿದ್ದಾರೆ ಅಂದರೆ, ಒಂದು ಮದುವೆ ಅಂತ ಒಂದು ಆಗ್ಬಿಡೋದು, ಮಗು ಅಂತ ಒಂದು ಆಗ್ಬಿಡ್ಬೇಕು. ಮದುವೆಗೂ ಅರ್ಥ ಇಲ್ಲ, ಮಗುಗೂ ಅರ್ಥ ಇಲ್ಲ. ಇನ್ನು ಮಗು ಹೆಂಗೆ ಚೆನ್ನಾಗಿರುತ್ತೆ ಅಲ್ವಾ? ಈಗ 35 ವರ್ಷ ಆದ್ಮೇಲೆ ಈಗ ಕೇಳ್ತಾವೆ ನನ್ನ ಮಗ ಹೇಗಿರ್ತಾನೆ ಅಂತ. ಏನಿಗಿರ್ತಾನೆ? ಏನು ಹೊಟ್ಟೆ ಒಳಗಡೆ ಏನಾಗಿರಬೇಕು ಅದೆಲ್ಲ ಹಾಗೇ ಕೂತಿದೆ. ಜೀವನದಲ್ಲಿ ಅವನು ಹೊಟ್ಟೆಯನ್ನು ಮುಟ್ಟು ನೋಡ್ಕೊಂಡು ಅಮ್ಮ ನಿಮ್ಮ ಮಗ ಹೊಟ್ಟೆ ಮುಟ್ಟು ನೋಡ್ಕೊಳ್ಳೋದು ಯಾವಾಗ ಗಮನಿಸಿದ್ಯಾ ತಾಯಿ? ಪ್ರೆಗ್ನೆಂಟ್ ಅಲ್ಲಿ ಹೊಟ್ಟೆ ಮುಟ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ, ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಒಂದು ಮಗು ಹುಟ್ಟಿದರೆ, ಮಗು ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಆ ಮಗು ಕಾರಣ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ತಾಯಿ. ಶಾಸ್ತ್ರ ಕೇಳಬೇಡಿ, ದೇವ್ರ ಹತ್ರ ಅರ್ಕೆ ಹೊರಬೇಡಿ, ದೇವ್ರ ಹತ್ರ ಕೂತ್ಕೊಂಡು ಅಳಬೇಡಿ. ಒಂದು ಮಗು ಹೆಣ್ಣಾಗಲಿ ಗಂಡಾಗಲಿ ಆರೋಗ್ಯ ಚೆನ್ನಾಗಿಲ್ಲ, ಮನಃಶಾಂತಿ ಇಲ್ಲ ಅಂದರೆ ಕಾರಣ ಏನು ಅಂತ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರೆ ಅವ್ರನ್ನ ತಂದೆ ತಾಯಿ ಅಂತ ಒಪ್ಕೋಬಹುದು. ಅದೇನೋ ಆಯ್ತದ ಬಿಡು ಅಂದ್ಕೊಂಡ್ರೆ ಅದು ತುಂಬ ಕಷ್ಟ ಆಗುತ್ತೆ. ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಮಾ, ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಜಿ, ನೀವು ಹೇಳ್ತಾ ಇದ್ರಿ, ಅವರು ಹೇಳ್ತಾ ಇದ್ದಂತಹ ಮಾತುಗಳಿಗೆ ಮುಂದುವರಿಸಿ. ಈಗ ನಮಗೆ ಆಗಿರ್ತಕ್ಕಂತಹ ಒಂದು ಸಮಸ್ಯೆ ಅಂತಕ್ಕಂಥ ಅದು ಯಾವುದೇ ಸಮಸ್ಯೆ ಆಗಿರಲಿ, ಅದಕ್ಕೊಂದು ಮೂಲ ತಪ್ಪಾಗಿದೆ ಅಂತ ತಿಳ್ಕೊಬೇಕಲ್ವಾ? ಹೌದು. ಆ ತಪ್ಪನ್ನು ತಿಳ್ಕೊಂಡ್ರೆ ಪರಿಹಾರ ಏನಕ್ಕೆ ಬೇಕು?
ಯಾವುದೇ ಒಂದು ವಿಚಾರದಲ್ಲಿ ಮುಂದೆ ಏನು ಅಂತ ಹೇಳುವುದು ಕೇಳುವುದು ಎರಡೂ ತಪ್ಪೆ. ಮುಂದೆ ಏನು ಮಾಡಬೇಕು ತಪ್ಪು, ಹೇಳೋರ್ದು ತಪ್ಪು, ಕೇಳೋರ್ದು ತಪ್ಪು. ನಮಗೆ ಬೇಕಾಗಿರೋದು ಯಾವುದು? ಏನಕ್ಕೆ ಕಾಯ್ತಿದ್ದು ಅಂತ ಕೇಳಬೇಕು, ರೀಸನ್ ಹುಡುಕ್ಬೇಕು. ಅದನ್ನು ಸರಿ ಮಾಡಿಕೊಂಡ್ರೆ ಮುಂದೆ ಏನೂ ಆಗಲ್ಲ. ನೀವು ಇದನ್ನು ಮುಚ್ಚಾಕ್ಬಿಟ್ಟು ಮುಂದೆ ಏನು ಮಾಡಬೇಕು ಅಂತ ಇವು ಪ್ರಶ್ನೆ ಕೇಳ್ತಾರೆ ಶಾಸ್ತ್ರದ ಹತ್ರ, ಅವ್ರು ಮುಂದೆ ಇದು ಮಾಡಿ ಅಂತ ಅವ್ರು ಹೇಳ್ತಾರೆ. ಸರಿಯೇನಮ್ಮ ಇದು? ಇದು ನಮ್ಮ ದೇಶದಲ್ಲಿ ಆಗ್ತಾ ಇರ್ತಕ್ಕಂಥ ಒಂದು ಪೂರ್ಣವಾಗಿರ್ತಕ್ಕಂಥ ಯಾವುದು ಇದು ಪದ ಬಳಸಬೇಕು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇದು ಸೋಮಾರಿತನ ಹೌದಾ ಅಲ್ವಾ? ನಿಜ. ಕಾಯಿಲೆ ಬಂತು, ಸರಿ, ಏನಕ್ಕೆ ಬಂತು ಮೊದಲು ನೀವು ಡಿಸೈಡ್ ಮಾಡಿ. ಕೆಮ್ಮು ಬಂತು, ಹೌದಲ್ಲಮ್ಮ? ಯಾಕೆ ಬಂತು? ನೆಗಡಿ ಬಂತು, ನಾನು ಏನು ತಿನ್ನೋದು ತಪ್ಪ ಅಥವಾ ಮಲಗೋದ್ರಲ್ಲಿ ತಪ್ಪ ಅಥವಾ ಏನಾದ್ರೂ ತಪ್ಪು ಅಂತ ತಿಳ್ಕೊಂಡ್ರೆ ಡಾಕ್ಟ್ರ್ ತುಂಬ ಈಸಿ ಆಗುತ್ತೆ. ಹೌದು. ನೀವು ಸೀದಾ ಮಾತ್ರ ಎಲ್ಲಿ ಹೋಗೋದು? ಡಾಕ್ಟ್ರಿಗೆ ಹೋಗ್ತೀರಾ, ಅವರೊಂದು ಮೆಡಿಸಿನ್ ಕೊಡ್ತಾರೆ, ಮತ್ತೆ ನಿಮಗೆ ನೆಗಡಿ ಯಾವತ್ತೋ ಒಂದಿನ ಬಂದೇ ಬರುತ್ತೆ. ತಿಳ್ಕೊಂಡಿದ್ರೆ ಮತ್ತಿನ್ನೊಮ್ಮೆ ನೆಗಡಿ ಬರ್ತಿರ್ಲಿಲ್ಲ. ಯಾವ್ದು ಮಾಡಬೇಕಿತ್ತಮ್ಮ? ತಿಳ್ಕೊಬೇಕಿತ್ತು. ಪ್ರತಿಯೊಬ್ಬರು ಮಾಡಬೇಕಾದ ಜವಾಬ್ದಾರಿ ಯಾವುದು ಅಂದರೆ, ನಿಮ್ಮ ಬಗ್ಗೆ ನೀವು ತಿಳಿದುಕೊಳ್ಳುವುದನ್ನು ಕಲಿಯಿರಿ. ನಿಮ್ಮ ಮಕ್ಕಳಿಗೆ ಆ ಮಕ್ಕಳನ್ನು ಏನು ತಿಳ್ಕೋಬೇಕು ಅಂತ ಹೇಳಿಕೊಡುವುದಕ್ಕೆ ಪ್ರಯತ್ನ ಮಾಡಿರಿ. ನಿಮ್ಮ ಬಗ್ಗೆ ನಿಮಗೂ ಗೊತ್ತಿಲ್ಲ, ಮಕ್ಕಳಿಗೆ ಅಡ್ವೈಸ್ ಮಾಡೋಕ್ಕೆ ಹೋಗ್ತೀರಾ, ನೀನು ಹಿಂಗಿರು, ನೀನು ಹಂಗಾಗು, ಅದು ಕಪ್ಪಟ್ಟೆ ಹಾಕೋಬೇಡ, ಅರ್ಶಿನ ಬಟ್ಟೆ ಹಾಕೋಬೇಡ, ಆ ಕಡೆ ತಿರ್ಕೋಬೇಡ. ಅಡ್ವೈಸು ಇವ್ರಿಗೆ ಬದುಕೋದು ಗೊತ್ತಿಲ್ಲ ಇನ್ನು ಅಪ್ಪ ಅಮ್ಮನಿಗೆ, ಮಕ್ಕಳಿಗೇನು ಅಡ್ವೈಸ್ ಮಾಡ್ತೀರಾ? ತಪ್ಪಲ್ವಾ ಇದು? ಹೌದು. Okay. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ ಗುರೂಜಿ. ಹಲೋ. ಹಲೋ, ನಮಸ್ಕಾರ, ನಿಮ್ಮ ಹೆಸರು? ನಮಸ್ಕಾರ ರೀ. ನಾವು ಸತೀಶ್ ಅಂತ ಹೇಳ್ರಿ. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ ಸತೀಶ್ ಅವರೇ? ಮಾತೂರಿಂದ ರೀ. ಎಲ್ಲಿಂದ? ಮಾತೂರ್ ರೀ. ಓಕೆ, ಮಾತಾಡಿ ಗುರೂಜಿ. ಹಲೋ, ಹಲೋ, ಹೇಳಿ ಸತೀಶ್. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸತೀಶ್ ಅವರೇ ದಯವಿಟ್ಟು. ಸತೀಶ್ ಅಂತ ಹೇಳಿ. ನೀವು ಕಂಪ್ಲೀಟಾಗಿ ಟಿ ವಿ ಮ್ಯೂಟ್ ಮಾಡಿ ಮಾತಾಡಿ. ಕೇಳಿಸ್ತಾ ಇದೆಯಾ? ಏನು ಮಾಡೋಕ್ಕಾಗಲ್ಲ. ಹಲೋ, ನಮಸ್ಕಾರ ರೀ ಗುರೂಜಿ. ಏನು ಕೇಳಬೇಕು? ನಮ್ಮ ಸಣ್ಣ ಹುಡುಗ್ರಿ 12 ವರ್ಷಕ್ಕ. ಹಾಂ ಹೇಳಿ. 12 ವರ್ಷಕ್ಕ ನಮ್ಮ ಹುಡುಗ ಗಂಟೆ ಐತೆ ಅಂತ ಹೇಳಿದ್ರಿ. ಹಾಂ ಹೇಳಪ್ಪ. ಹಲೋ, ಹೇಳಪ್ಪ. ನಮ್ಮ ಸಣ್ಣ ಹುಡುಗ 12 ವರ್ಷಕ್ಕ ಗಂಟೆ ಐತೆ ಅಂತ ಹೇಳ್ತಾರೆ ಒಬ್ರು. ಹಾಂ, ಅದಕ್ಕೆ ಹೌದು ಹೌದು ಅಲ್ರಂತ ಕೇಳಕ್ ಅಷ್ಟಾರಿ, ಇನ್ನೇನಲ್ಲ. ಕಂಟಕ ಅಂದರೆ ಯಾವುದು ಅಂತ ಕೇಳ್ಬೇಕು ಅವ್ರನ್ನೇ. ಅವರು ನೀರಾಗೈತಿ, ಅವ ಇದು ಬೆಂಗಳೂರಾಗೈತಿ ಅಂತ ಹೇಳ್ತಾ ಇದಾರ್ರಿ. ಓಕೆ, ಇವೆಲ್ಲ ನಂಬ್ತಿರಲ್ಲ, ನಾವೇನು ಮಾಡೋಕ್ಕಾಗಲ್ಲ. ಕಂಟಕ ಐತೆ, ಹಂಗೈತೆ, ಹಿಂಗೈತೆ, ಅದೆಲ್ಲ ನಿಜಕ್ಕೂ ಹೇಳ್ತೀನಲ್ಲ. ನಿಮ್ಮ ವಾಸದ ಮನೆಯಲ್ಲಿರುತ್ತೆ, ಸರಿಯಾಗಿ ಕರೆಕ್ಟಾಗಿ ಮಾಹಿತಿ ಕೊಡೋದ್ರ ಹೋಗಿ ಕೇಳಿ. ಎಲ್ಲ ಕೇಳಿ ಸುಮ್ಮನೆ ಸಮಯ ವ್ಯರ್ಥ ಮಾಡ್ಕೋಬೇಡಿ. ಇದೆಲ್ಲ ನಂಬೋದಲ್ಲ, ಅರ್ಥನೂ ಇಲ್ಲ. ನಂಬಿಕೆ ಬರಬೇಕಾದ್ರೆ ನಿಮ್ಮ ಮನೆಯನ್ನು ಮೊದಲು ಟೆಸ್ಟ್ ಮಾಡಬೇಕು. ಏನು ಮನೆಯಲ್ಲಿ ವಾಸ ಮಾಡುವ ಮನೆಯಲ್ಲಿ ಏನೆಲ್ಲ ಸಮಸ್ಯೆಗಳು ಅಲ್ಲಿರುತ್ತೆ. ಕಂಟಕ ಶಾಸ್ತ್ರ ಹೇಳೋರ ಹತ್ರ ಕಂಟಕ ಇರಲ್ಲ. ಹಂಗಂತ ನೀವು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗಬೇಡಿ, ಕರೆಕ್ಟಾಗಿ ತಿಳ್ಕೊಳಕ್ಕೆ ಪ್ರಯತ್ನ ಮಾಡಿ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ಇವಾಗ ಅವರು ಕೇಳಿದ ಪ್ರಶ್ನೆ ಮೇಲೆ ನಂದೊಂದು ಪ್ರಶ್ನೆ ಇದೆ. ಸೊ ಜನಸಾಮಾನ್ಯರು ಹೇಗೆ ಅವರು ಆರಾಮಾಗಿ ಜೀವನ ಸಾಗಿಸ್ತಾ ಇರ್ತಾರೆ, ಎಲ್ಲೋ ಒಂದು ಕಡೆ ಜನಕ್ಕೆ ಭಯ ಇಡಿಸೋದು ಈ ಗುರೂಜಿಗಳನ್ನ ಅಂತ ನೋಡಿ. ಕಂಟಕ ಅನ್ನೋದು ಅವ್ರಿಗೆ ಗೊತ್ತೇ ಇರಲ್ಲ. ಸೊ ಸುಮ್ಮನೆ ಕಂಟಕ ಇದೆ ನಿಮ್ಮ ಮಗನಿಗೆ ಅಂತ ಹೇಳ್ಬಿಟ್ಟಿರ್ತಾರೆ, ಅವ್ರಿಗೆ ಟೆನ್ಷನ್ ಶುರು ಆಗಿಬಿಡುತ್ತೆ. ಅಲ್ಲಿ ಒಂದು ವಿಷಯ ತಿಳ್ಕೊಳಮ್ಮ. ನಾವು ಈಗ ತಾನೇ ನಾನು ಹೇಳಿದೆ, ನಾನು ಏನು ಅವ್ರೀಗ ಅದನ್ನು ಮುಚ್ಚಿಟ್ರೂ ತಪ್ಪೆ, ಹೇಳಿದ್ರೂ ತಪ್ಪೆ, ಹೌದಲ್ಲ? ಮುಚ್ಚಿಟ್ರೂ ಬೈತಾರೆ. ನಮ್ಗೆ ಹೇಳಿದ್ರೆ ಏನೋ ಮಾಡ್ತಿದ್ದೋ ಅಂತ. ಏನು ಮಾಡಲ್ಲ, ಸುಮ್ಮನೆ ಶೋ ಅಪ್. ವಿಷಯ ಇಷ್ಟೇ. ನಾನು ಅದಕ್ಕೆ ಸಾಕಷ್ಟು ಕಾರ್ಯಕ್ರಮದಲ್ಲಿ ಹೇಳ್ತಾ ಇರ್ತೀನಿ, ದಯವಿಟ್ಟು ಪರಿಹಾರ ನನ್ನ ಮಗನಿಗೆ ಹೆಂಗೈತೆ, ಮುಂದಕ್ಕೆ ಹೆಂಗಾಗೈತೆ, ಮುಂದಕ್ಕೆ ಏನಾಗುತ್ತೆ ಅಂತ ಕೇಳೋ ಕೆಟ್ಟ ಅಭ್ಯಾಸ ಯಾರ್ದು? ಜನಗಳದು. ಯಾರು ಇವಾಗ ತಪ್ಪು? ನೀವು ತಪ್ಪು ಅಂತ ತಿಳ್ಕೊಳ್ಳಿ, ಬೇರೆ ಹೇಳೋರಿಗೆಲ್ಲ ಹೇಳಕ್ ಹೋಗ್ಬಾರ್ದು. ಅದು ಪ್ರಪಂಚ ಅವ್ರು ಹೇಳ್ತಾರೆ ಅಂತ ಹೇಳ್ತೀರಾ ಅಮ್ಮ? ಒಂದು ನಿಮಿಷ ಅಮ್ಮ, ಅದು ಇಲ್ಲವೇ ಇಲ್ಲ. ಅದು ನಿಮಗೆ ಮಗು ಅಂತಕ್ಕಂಥ ವಿಚಾರವನ್ನು, ಮಗುವನ್ನು ಮಾಡ್ಕೊಳ್ಳೋ ರೀತಿ ನೀತಿನೇ ಗೊತ್ತಿಲ್ಲ ಅಂದರೆ ಮಗು ಬಗ್ಗೆ ಏನು ತಿಳ್ಕೊಳಕ್ಕಾಗತ್ತೆ? ಮದುವೆ ಮಾಡ್ಕೊಳ್ಳೋದು ಗೊತ್ತಾ? ಮದುವೆ ಏನಕ್ಕೆ ಮಾಡಬೇಕು ಅಂತ ಕೇಳಿದ್ರೆ ಯಾರು ಉತ್ತರ ಹೇಳ್ತಾರೆ? ನಮ್ಮ ಅಪ್ಪ ಹೇಳ್ದ ಮಾಡ್ಕೊಂಡೆ ಅಂತಾರೆ. ನಂಗೊಂದು ಸಂಗಾತಿ ಬೇಕು ಅಲ್ಲ, ಸರಿ, ಸಂಗಾತಿ ಓಕೆ, ಮಗು ಬೇಕು ಓಕೆ, 4 ಜನಕ್ಕೆ ತೋರಿಸ್ಬೇಕು ಓಕೆ, ಅದಲ್ವಲ್ಲ ಮದುವೆ.
ಅದು ಮದುವೆ ಅಲ್ಲ. ಮದುವೆ ಮಾಡ್ಕೊಳ್ಳೋ ಉದ್ದೇಶ ಏನು ಅಂದರೆ ಗಂಡ ಹೆಂಡತಿಯನ್ನು ಜೊತೆಯಲ್ಲಿ ಕೂರಿಸಿ ಪೂಜೆಯೆಲ್ಲ ಮಾಡಿ ಅರ್ಶಿನ ಶಾಸ್ತ್ರ ಮಾಡಿ 4 ಜನ ಕರೆಸಿ ಆಶೀರ್ವಾದ ಮಾಡಿ ಪ್ರತಿಯೊಂದನ್ನು ಜೊತೆಯಲ್ಲೇ ಕೂರಿಸಿ ಮಾಡಿರ್ತಾರೆ. ಹೌದು. ಹೌದಾ? ಮದುವೆ ಆದಮೇಲೆ ಯಾರು ಜೊತೆ ಕೂತ್ಕೊಂಡು ಮಾಡ್ತಾರೆ ಪೂಜೆನ? ಮತ್ತು ನಿಮ್ಗೆ ಯಾಕೆ ಒಳ್ಳೇದಾಗಬೇಕು? ಜನಕ್ಕೆ ತೋರಿಸ್ಕೊಳಕ್ಕೆ ಮದುವೆ ಮಾಡ್ಕೊಂಬಿಟ್ಟು. ಹಾಂ, ಇನ್ನೊಂದು ಆಶ್ಚರ್ಯ ಏನು ಅಂದರೆ ಮಾಂಗಲ್ಯ ಕಟ್ಟುವಾಗ ಗಂಡನ ಕೈಲಿ ಹೇಳಿ ಮಾಂಗಲ್ಯ ಕಟ್ಟಿಸ್ಬೇಕು. ಪುರೋಹಿತರು ಹೇಳ್ತಾರೆ, ಅವ್ರು ಕಟ್ತಾರೆ. ಆದ್ರೆ ಹೆಂಡತಿ ಯಾರಿಗಾದ್ರು ಅಂತ ಇನ್ನೂ ನಮಗಿನ್ನೂ ಅರ್ಥ ಆಗಿಲ್ಲ. ಇಂಥ ಸೋಮಾರಿತನ ಜನಕ್ಕೆ ಒಳ್ಳೇದು ಹೆಂಗಾಗಬೇಕು? ಮಂತ್ರ ಯಾರಮ್ಮ ಹೇಳಬೇಕು? ಮಾಂಗಲ್ಯ ಕಟ್ಟೋನು ಹೇಳಬೇಕು. 7 ಸಲ ಇವ್ರು ಹೇಳ್ತಾರೆ, ಅವ್ರು ಕಟ್ತಾರೆ. ಯಾರಿಗೆ ಹೆಂಡತಿ? ನಾವು ಯೋಚನೆ ಮಾಡಿದ್ದೇವೆ ಕೂತ್ಕೊಂಡು? ಅರೆ, ಇಷ್ಟು ಲಕ್ಷ ಕೋಟಿ ಖರ್ಚು ಮಾಡಿ ಮದುವೆ ಮಾಡ್ತೀವಿ, ಒಂದು ಹೆಣ್ಣಿಗೆ ಸಂಕಲ್ಪ ಮಾಡಿ ಗಂಡನ ಕೈಲಿ ಅದನ್ನು ಹೇಳಿಸಿ ಮಾಂಗಲ್ಯ ಕಟ್ಟಿಸ್ಬೇಕು ಅನ್ನೋ ಸೌಜನ್ಯ ನಮಗಿಲ್ಲ ಅಂದರೆ ಮದುವೆ ಯಾಕೆ ಮಾಡಬೇಕು? ಹಾಗಿದ್ಮೇಲೆ ಈ ಗಂಡ ಹೆಂಡತಿ ಹೇಗೆ ಚೆನ್ನಾಗಾಗ್ತಾರೆ ಅವರು? ಯಾಕೆಂದರೆ ಗಂಡ ಹೆಂಡತಿ ಆಗೇ ಇಲ್ಲ ಅವರು. ಮಾಂಗಲ್ಯದ ಸತ್ಯ ಗೊತ್ತಿಲ್ಲ, ಮದುವೆ ಸತ್ಯ ಗೊತ್ತಿಲ್ಲ, ಮತ್ತು ಹೆಂಗೆ ಬದುಕ್ತೀರಾ ನೀವು? ಇದೆಲ್ಲ ಮುಚ್ಚಾಕಿ ಅವ್ರನ್ನ ನೀವು ನಂಬ್ಕೊಂಡ್ರೆ ನಿಮ್ಮ ಹಣೆ ಬರ. ಪ್ರತಿಯೊಂದು ಸತ್ಯ ಏನು ಅಂತಂದರೆ ಅವ್ರು ಬೈಕೊಂಡ್ರೂ ಪರವಾಗಿಲ್ಲ, ಕೋಪ ಮಾಡಿಕೊಂಡ್ರೂ ಪರವಾಗಿಲ್ಲ, ನಮಗದ್ರ ಅವಶ್ಯಕತೆ ಇಲ್ಲ. ನೇರವಾಗಿ ಸತ್ಯವಾಗಿ ಹೇಳಬೇಕು. ಇದು ಸತ್ಯ, ಇದು ಜ್ಯೋತಿಷ್ಯ. ಯಾರೂ ಹೇಳಲ್ಲ. ಆಮೇಲೆ ಇನ್ನೊಂದಮ್ಮ, 50 ರೂಪಾಯಿ 100 ರೂಪಾಯಿ 20 ರೂಪಾಯಿ ಕೊಟ್ಬಿಟ್ರೆ ಯಾರಮ್ಮ ಹೇಳ್ತಾರೆ? ಹೌದು. ಸ್ವಲ್ಪ ಯೋಚನೆ ಮಾಡು. ಫುಟ್ಪಾತಲ್ಲೂ ಎಂತೆಂಥವ್ರಿಗೂ ಔಷಧಿ ಕೊಡ್ತೀನಿ ಅಂತ ಟೆಂಟ್ ಹಾಕ್ಕೊಂಡಿರ್ತಾರೆ. ಅವ್ರ ಹತ್ರ ಹೋಗೋದು ಯಾರು ಸರಿ, ಯಾರು ತಪ್ಪು? ಯೋಚನೆ ಮಾಡಬೇಕಲ್ವಾ? ಅಲ್ವಾ? ಹಾಗಾಗಿ ನಾವೇನೇ ತಿಳ್ಕೋಬೇಕು ಅಂತಂದರೆ ಅದಕ್ಕನುಸಾರವಾಗಿರ್ತಕ್ಕಂಥವ್ರ ಹತ್ರನೇ ಹೋಗಿ ತಿಳಿಬೇಕು. ಇದಕ್ಕೆ ತಿಳ್ಕೊಳ್ಬೇಕಾಗಿದ್ದು ಏನು ಅಂದರೆ ಮಾರ್ಗದರ್ಶನ ತೋರಿಸುವವರೇ ನಿಜವಾದ ಗುರುಗಳು. ಮಾರ್ಗದರ್ಶನ ತೋರಿಸುವವರೇ ನಿಜವಾದ ಗುರುಗಳು. ಪರಿಹಾರ ಹೇಳುವಂಥ ಗುರುಗಳು ಅಂತ ಅವರು ಆ ಪದ ಬಳಸಲೂಬಾರ್ದು, ಅವ್ರಿಗೆ ಹೇಳಲೂಬಾರ್ದು. ಈಗ ಯುಗಾದಿ ಹಬ್ಬದಲ್ಲಿ ಕೂತ್ಕೊಂಡು ಅದನ್ನೇ ಭಾಷಣ ಮಾಡಿದ್ದು 3 ದಿನ. ಈ ನಕ್ಷತ್ರಕ್ಕೆ ಅಲ್ಲಿ ಬಂದೈತೆ, ಈ ರಾಶಿಗೆ ಅಲ್ಲಿ ಬಂದೈತೆ, ಕಂಗೇರಿ ಹತ್ರ ಬತ್ತೈತೆ, ಬಿಡದಿ ಹತ್ರ ಬತ್ತೈತೆ, ಬಂದ್ಬಿಟ್ಟೈತೆ, ಇದನ್ನೇ ಹೇಳಿರೋದು. ಅದು ಅವ್ರನ್ನೇ ಕೇಳಬೇಕು. ಯಾಕೆಂದರೆ ವಿಷಯ ಏನಾಗ್ತಾ ಇದೆ ಅಂದರೆ ಜನಗಳಿಗೆ ನಾವು ತಪ್ಪು ಮಾಹಿತಿ ಕೊಡಬಾರ್ದು. ಹೌದು ಅಮ್ಮ, ಮನುಷ್ಯ ಹೇಳಬೇಕಾದ್ರೆ ಮನುಷ್ಯನಾಗಬೇಕು ಅಂದರೆ, ಮನುಷ್ಯ ಆಗದಿದ್ದರೆ ಮನುಷ್ಯ ಆಗಬೇಕು ಅಂದರೆ ಬೆಳಗಿನ ಜಾವ 3:30 ಗಂಟೆಗೆ ಮನುಷ್ಯ ಹೇಳೋದು ಅಭ್ಯಾಸ ಇದ್ದರೆ ಶಾಸ್ತ್ರ ಬೇಕಾಗಿಲ್ಲ, ಜ್ಯೋತಿಷ್ಯ ಬೇಕಾಗಿಲ್ಲ, ಶಾಸ್ತ್ರ ಏನು ಸ್ನಾನ ಮಾಡದೇನೂ ಜೀವನದಲ್ಲಿ ಬದುಕಿರ್ತಾನೆ. ಅವನು ಚೆನ್ನಾಗಿ ಆರೋಗ್ಯವಂತನಾಗಿರ್ತಾನೆ. ಅಂದರೆ ಸ್ನಾನ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ. 3:30 ಗಂಟೆಗಲ್ಲ, ಬೆಳಗ್ಗೆ 7 ಗಂಟೆಗೆ ಎದ್ದಿರಲ್ಲ ಬೆಡ್ಡಿಂದ. ಇವ್ರಿಗೆ ಶಾಸ್ತ್ರ, ಜ್ಯೋತಿಷ್ಯ, ಗ್ರಹಗಳು, ನಕ್ಷತ್ರ ಎಲ್ಲಿಂದ ವರ್ಕೌಟ್ ಆಗುತ್ತೆ? 12 ಗಂಟೆಗೆ ತಿನ್ನೋದು, ಬೆಳಗ್ಗೆ 10 ಗಂಟೆಗೆ ಹೇಳೋದು. ಇಂಥವ್ರಿಗೆ ಶಾಸ್ತ್ರ ಹೇಳಬೇಕಾ? ಸ್ವಲ್ಪ ಯೋಚನೆ ಮಾಡಬೇಕು. ಅವ್ರು ಬರ್ತಾರೆ, ನಮ್ಮ ಹತ್ರ ಬಂದರೆ ಅದು ನಡೆಯೋದೇ ಇಲ್ಲ. ಕಂಡೀಷನ್ಗೆ ಒಪ್ಕೊಂಡ್ರೆ ಮಾತ್ರ ಬನ್ನಿ ಅಂತೇಳಿ ಜಿಲ್ಲೆನ ಹೋಗ್ತಾ ಇರ್ಬೇಕಷ್ಟೇ. ದುಡ್ಡು ಅವಶ್ಯಕತೆ ಅಲ್ಲ ನಮಗೆ. ಪಾಪದ ಹಣ ನಮಗೆ ಬೇಡ. ಕರೆಕ್ಟಾಗಿ ತಿಳ್ಕೊಳ್ಳಿ, ಕರೆಕ್ಟಾಗಿ ಬದುಕಿ. ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರೋಣ. ಏನು ಹೇಳ್ತೀಯಮ್ಮ? ನಾವೆಲ್ಲರೂ ಚೆನ್ನಾಗಿರಬೇಕು, ನಾವೆಲ್ಲರೂ ಆರೋಗ್ಯವಂತರಾಗಿರಬೇಕು. ಈ ಸಂಕಲ್ಪವನ್ನು ಪ್ರತಿಯೊಬ್ಬರು ಪ್ರಯತ್ನ ಮಾಡೋದೇ ಆದರೆ, ಅಮ್ಮ ಮಗು ಹುಟ್ಟಿದಾಗ ಶಾಸ್ತ್ರ ಕೇಳ್ತಾರೆ, ಮದುವೆ ಮಾಡ್ಕೊಳ್ಳೋಕೆ ಶಾಸ್ತ್ರ ಕೇಳ್ತಾರೆ. ಇದು ಸರಿನಾ? ಇದು ಒಂದು ವೆಹಿಕಲ್ ತೊಗೊಂಡ್ರೆ ಸರ್ವಿಸ್ ಯಾವಾಗ ಮಾಡಬೇಕು ಅಂತ ದಾಖಲಾತಿ ಇಟ್ಕೊಂಡು ಸರ್ವಿಸ್ ಮಾಡಿಸ್ತೀರಾ. ಅರೆ, ಒಂದು ಮಗು ಹುಟ್ಟಿದ್ರೆ ಆ ಮಗುಗೆ ಏನು ಮಾಡಬೇಕು ಅಂತ ನಮಗೆ ಯೋಗ್ಯತೆ ಇಲ್ಲ ಅಂದರೆ ಯಾಕೆ ಮಕ್ಕಳು ಮಾಡ್ಕೋಬೇಕು? ನಾನು ಹೇಳ್ಕೊತೀನಿ, ಬೇರೆಗಳಕ್ಕಾಗಲ್ಲ. ನಮಗೆ ಯಾವುದೇ ಒಂದು ಮಗು ಆಗಲಿ, ಹೆಂಡತಿ ಆಗಲಿ, ಗಂಡ ಆಗಲಿ, ಅವರನ್ನು ನಾವು ಏನೇನು ಸಮಯಕ್ಕೆ ಏನೇನು ಕಲ್ಪಿಸ್ಬೇಕು, ವ್ಯವಸ್ಥೆ ಮಾಡಿಕೊಡ್ಬೇಕು ತಿಳ್ಕೊಬೇಕಲ್ಲಮ್ಮ. ಹೌದು. ಏನೂ ಮಾಡಲ್ಲ. ಹೆಂಗಾಗುತ್ತೆ ಇದು? ಇದಕ್ಕೆ ಒಂದಂತೂ ಕೊನೆಯದಾಗ ಒಂದು ಮಾತು ಹೇಳ್ಬೋದು. ಏನಪ್ಪ ಅಂದರೆ, ನಾವು ಪೂರ್ಣವಾಗಿ ಮನುಷ್ಯತ್ವವನ್ನು ಪಡಿಬೇಕು. ನಾನೊಬ್ಬ ಮನುಷ್ಯನಾಗಿರಬೇಕು, ದೈವತ್ವವನ್ನು ಪಡಿಬೇಕು. ಇದಕ್ಕೆ ಮದುವೆ ಮಾಡ್ಕೋಬೇಕು. ದೈವತ್ವವನ್ನು ಪಡೆಯುವುದಕ್ಕೆ ಮದುವೆ ಹೊರ್ತು ಮಗು ಮಾಡ್ಕೊಳಕ್ಕೆ, ದೇಹ ಸುಖಕ್ಕೋಸ್ಕರ ಮದುವೆ ಅಂತ ಅಂದ್ಕೊಂಡ್ರೆ ಅದು ಈಗ ನಡೀತಾ ಇರೋದಲ್ಲ ಅದೇನೆ. ಹೌದು, ಹೌದಲ್ಲ? ಮತ್ತು ಹೆಂಗೆ ಒಳ್ಳೇದಾಗತ್ತೆ? 3 ದಿನ ಚಿನ್ನ ರನ್ನ, 4ನೇ ದಿನಕ್ಕೆ ಅಷ್ಟೇ, ಹೊರಡೇ ಇಲ್ಲ. ಅಂದರೆ ಇದೆಲ್ಲ ಏನಕ್ಕೆ ಆಗ್ತಾ ಇದೆ ಅಂತಕ್ಕಂಥ ವಿಚಾರಕ್ಕೆ ಏನಪ್ಪ ಅಂದರೆ, ನಾವು ಮಲಗೋದು ಹೇಳೋದನ್ನ ಸರಿಯಾಗಿ ಕಲ್ತ್ಕೊಂಡ್ಬಿಟ್ರೆ ಅಮ್ಮ ಎಲ್ಲ ಜ್ಯೋತಿಷ್ಯ ಅಲ್ಲೇ ಸಿಕ್ಕತ್ತೆ. ನಮ್ಗೆ ಅದು ಬರೋಂಗಿಲ್ಲ, ನಮ್ಮ ಕೈ ಹೇಳೋಕ್ಕಾಗಲ್ಲ, ನೀವೇನು ಕೇಳಬೇಡಿ ಹಾಗಂತ ಸುಮ್ಮನೆ ಯೋಚನೆ ಮಾಡಬೇಡಿ.
ಮಾಡೋದನ್ನು ಬಿಟ್ಟು ಏನನ್ನು ನಾವು ಕಲಿಬೇಕು ಅನ್ನೋದಕ್ಕೆ ಪ್ರಯತ್ನ ಮಾಡಿ. ಮಕ್ಕಳಾಗಿದ್ದರು, ಮೊಮ್ಮಕ್ಕಳಾಗಿದ್ದರು, ನಮಗೇನು ಬೇಡ, ವಯಸ್ಸಾಯಿತು ಅಂತ ದಯವಿಟ್ಟು ಯಾರು ಹಿಂದಕ್ಕೆ ಹೋಗಬೇಡಿ. ಪ್ರಯತ್ನ ಮಾಡಿ. ಪ್ರಯತ್ನ ಮಾಡಿದ್ರೆ ಅದಕ್ಕೆ ಮುಂದಿನ ದಾರಿ ನಿಮಗೆ ಸಿಕ್ಕತ್ತೆ. ಆ ದಾರಿ ಯಾವುದು ಅಂತ ನಾವು ಹೇಳ್ಕೊಡೋಕೆ ರೆಡಿ ಇರ್ತೀವಿ. ಇಷ್ಟು ಮಾಡಲಿ ಅಂತ ನಮ್ಮ ಆಯುಸ್ಸಲ್ಲಿ ಇರ್ತಕ್ಕಂತಹ ನಮ್ಮಲ್ಲಿ ಶಕ್ತಿ, ಆರೋಗ್ಯದಿಂದಲೇ ಆಯುಸ್ಸಿರುತ್ತೆ ಹೊರತು ಏನೋ ತಿನ್ನೋದ್ರಿಂದ ಎಲ್ಲ ಬರಲ್ಲ. ಅದಕ್ಕೋಸ್ಕರವಾಗಿ ಆರೋಗ್ಯ ರಹಸ್ಯ ಏನು ಅಂದರೆ ಅದು ನಿಮ್ಮಲ್ಲೇ ಇರಬೇಕು. ನೀವೇ ತಿಳ್ಕೋಬೇಕು, ನೀವೇ ಸರಿ ಮಾಡಬೇಕು. ಅದಕ್ಕೆ ಪ್ರಯತ್ನ ನಮ್ಮ ಮೂಲಕ ಆಗಬೇಕು. ಇಷ್ಟೇ ಸಂಕಲ್ಪ. ಒಳ್ಳೆಯದಾಗಲಿ. ಯೋಚನೆ ಮಾಡೋದನ್ನು ಬಿಟ್ಟು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್. ಎಸ್, ಧನ್ಯವಾದಗಳು ಗುರುಜಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಬಹಳ ಅಚ್ಚುಕಟ್ಟಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯ ರಹಸ್ಯ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ, ಶ್ರೀ ಧರ್ಮ ಮಾರ್ಗ ಕಚೇರಿ, ಸಂಖ್ಯೆ 532, ಮಲಥಳಿ ಮುಖ್ಯ ರಸ್ತೆ, ಬೆಂಗಳೂರು 560056. ಸಂಪರ್ಕಿಸಿ 9108258834, 8618915231, 901949493967.